ಅರ್ಜುನ ಆತ್ಮತತ್ವದ ಬಗ್ಗೆ ತಿಳಿದ ನಂತರ ನೀನು ಈಗ ಆತ್ಮ ಅನ್ನೋನು ನಿತ್ಯ ಅಂತ ತಿಳ್ಕೊಂಡಿದ್ಯಾ, ಹಾಗಾಗಿ ನೀನು ಶೋಕ ಪಡೋದು ಉಚಿತ ಅಲ್ಲ ಅಂತ ಹೇಳಿದ್ದಾಯ್ತು. ಹಾಗೆ ನೀನು ಒಂದು ವೇಳೆ ಆತ್ಮ ಅನಿತ್ಯ ಅಂತ ತಿಳ್ಕೊಂಡ್ರು ಮತ್ತೆ ಮತ್ತೆ ಹುಟ್ಟು ಸಾವಿನ ಮಧ್ಯೆ ಅಂದ್ರೆ ಮತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ ಸಾಯ್ತಾ ಇರುತ್ತೆ ಅಂತ ತಿಳ್ಕೊಂಡ್ರು ಕೂಡ ನೀನು ಶೋಕ ಪಡೋದಕ್ಕೆ ಯಾವ ಒಂದು ಕಾರಣವೂ ಇಲ್ಲ, ಹಾಗಾಗಿ ಶೋಕ ಪಡೋದು ಉಚಿತವಲ್ಲ ಅಂತ ಹೇಳಿದ್ದಾಯ್ತು. ಈಗ ಈ ರೀತಿ ನೋಡಿ ಒಂದು ವಿಧವಾಗಿ ಅರ್ಜುನನನ್ನ ಯುದ್ಧಕ್ಕೆ ಪ್ರೇರಣೆಯನ್ನ ನೀಡಿದ್ದಾಯ್ತು. ಈಗ ಮತ್ತೊಂದು ರೀತಿ ಹೇಳ್ತಾನೆ ಕೃಷ್ಣ. ಇಷ್ಟೊತ್ತು ಹೇಳಿದ್ದಾಯ್ತಲ್ಲ, ಆತ್ಮದ ಬಗ್ಗೆ ಅವನಿಗೆ ಜ್ಞಾನವನ್ನ ನೀಡಿ ನೀನು ಶೋಕಿಸ್ಬೇಡ, ಯುದ್ಧ ಮಾಡು ಅಂತ ಹೇಳಿದ್ದಾಯ್ತು. ಇನ್ನು ಮುಂದೆ ಹೇಳೋದು, ಒಂದು ವೇಳೆ ನೀನು ಆತ್ಮದ ಬಗ್ಗೆ ಅಂದ್ರೆ ಇದು ಗೊತ್ತಿಲ್ದೇನೆ ನೀನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರು ಕೂಡ ನಿನ್ನ ಧರ್ಮ ಏನಿದೆ ಅಂದ್ರೆ ನಿನ್ನ ಕ್ಷಾತ್ರ ಧರ್ಮ ಅನ್ನೋದೇನಿದೆ, ಕ್ಷತ್ರಿಯ ನೀನು, ನಿನ್ನ ಸ್ವಧರ್ಮವನ್ನ ನೋಡಿ ಆದ್ರೂ ಕೂಡ ನೀನು ಯುದ್ಧ ಮಾಡಲೇಬೇಕು, ನಿನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ಆದ್ರೂ ಕೂಡ ನೀನು ಯುದ್ಧ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಲ್ಲಿಯವರೆಗೆ ಹೇಳಿದಂತಹ ಎಲ್ಲಾ ಒಂದು ಆತ್ಮತತ್ವದ ವರ್ಣನೆಯನ್ನ ನೆನಪಿನಲ್ಲಿ ಇಟ್ಕೊಂಡು, ಅಂದ್ರೆ ಈ ರೀತಿ ನೀನು ತಿಳಿದು ಯುದ್ಧ ಮಾಡಲ್ಲ ಅಂತ ಹೇಳೋದು ಉಚಿತವಲ್ಲ ಅಂತ ಹೇಳಿದ ನಂತರ ನಿನ್ನ ಸ್ವಧರ್ಮವನ್ನ ನೋಡು. ಒಂದು ವೇಳೆ ನೀನು ಎಲ್ರು ಸಾಯ್ತಾರೆ ಅಂತ ತಿಳ್ಕೊಂಡು ಈ ಒಂದು ಆತ್ಮ ಅನಾತ್ಮದ ಬಗ್ಗೆ ತಿಳುವಳಿಕೆ ಇಲ್ದೇನೆ ನೀನು ಮಾತಾಡ್ತಿದ್ಯಾ ಅಂದ್ರೂ ಕೂಡ ನಿನ್ನ ಅಂದ್ರೆ ಇದಲ್ಲದೇನೆ ಇನ್ನೂ ಕಾರಣಗಳನ್ನ ಹೇಳ್ತಾ ಹೋಗ್ತಾ ಇರೋದಿಲ್ಲಿ ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳಿ. ಈಗ ಸ್ವಧರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಸ್ವಧರ್ಮಮಪಿ ಚಾವೇಕ್ಷ್ಯ, ಸ್ವಧರ್ಮಂ ಅಂದ್ರೆ ತನ್ನ ಧರ್ಮವನ್ನ ನೋಡಾದ್ರೂ ಕೂಡ ನವಿಕಂಪಿತು ಮರ್ಹಸಿ, ನೀನು ಭಯ ಪಡೋದಕ್ಕೆ ಯೋಗ್ಯನಲ್ಲ, ಅಂದ್ರೆ ನೀನು ಭಯ ಪಡಬಾರದು ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕ್ಷತ್ರಿಯಸ್ಯ ಧರ್ಮ್ಯಾತ್ ಯುದ್ಧಾತ್ ಅನ್ಯತ್, ಅಂದ್ರೆ ಕ್ಷತ್ರಿಯನಿಗೆ ಧರ್ಮಾತ್ ಅಂದ್ರೆ ಧರ್ಮಯುಕ್ತವಾದಂತಹ ಯುದ್ಧದಿಂದ ಅಂದ್ರೆ ಆ ಧರ್ಮಯುಕ್ತವಾದಂತಹ ಯುದ್ಧಕ್ಕಿಂತ ಮಿಗಿಲಾದದ್ದು ಶ್ರೇಯಸ್ಕರವಾದದ್ದು ಮತ್ತೊಂದು ಇಲ್ಲ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಒಬ್ಬ ಕ್ಷತ್ರಿಯನಿಗೆ ಅಂದ್ರೆ ಈಗ ಅರ್ಜುನ ತನ್ನ ಧರ್ಮದಲ್ಲಿ ಅಂದ್ರೆ ಸ್ವಧರ್ಮ ಅಂತಂದ್ರೆ ಇಲ್ಲಿ ಮೊದಲು ಸ್ವಧರ್ಮ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಏನು ಸ್ವಧರ್ಮ ಅಂದ್ರೆ ಮುಂದೆ ಇದ್ರ ಬಗ್ಗೆ ತುಂಬಾ ಬರುತ್ತೆ. ಅಂದ್ರೆ ಮುಂದಿನ ಅಧ್ಯಾಯದಲ್ಲಾಗಿರಬಹುದು ಮತ್ತೆ ಕಡೆ ಅಧ್ಯಾಯದಲ್ಲೂ 18ನೇ ಅಧ್ಯಾಯದಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ಸ್ವಧರ್ಮವನ್ನೇ ಪಾಲಿಸ್ಬೇಕು, ಅದರಲ್ಲೇ ನಾವು ಶ್ರೇಯಸ್ಸನ್ನ ಕಾಣ್ಬೇಕು ಅಂತ. ಸ್ವಧರ್ಮ ಅಂದ್ರೆ ಏನು ಅಂತಂದ್ರೆ ನಮ್ಮ ವರ್ಣ ಆಶ್ರಮಕ್ಕೆ ಅನುಗುಣವಾಗಿ ನಮಗೆ ಯಾವ್ಯಾವ ಕರ್ತವ್ಯಗಳನ್ನ ಹೇಳಿರ್ತಾರೋ ಅದನ್ನ ಸ್ವಧರ್ಮ ಅಂತ ಹೇಳ್ತಾರೆ. ಈಗ ವರ್ಣ ಮತ್ತೆ ಆಶ್ರಮ. ವರ್ಣ ಅಂತಂದ್ರೆ 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ಈ ಎಲ್ಲಾ ವರ್ಣಗಳು ಕೂಡ ಗುಣಗಳ ಆಧಾರದ ಮೇಲೆ ಈ ರೀತಿಯ ವಿಂಗಡಣೆಯನ್ನ ಮಾಡಲಾಗಿರುತ್ತೆ. ಗುಣಗಳು ಅಂತಂದ್ರೆ ಯಾವುದು ಅಂತಂದ್ರೆ ಸತ್ವಗುಣ, ರಜೋಗುಣ ಹಾಗೆ ತಮೋಗುಣ. ಈ 3 ಕೂಡ ಪ್ರಕೃತಿಯಲ್ಲಿ ಇರುವಂತಹ ಗುಣಗಳು. ಈ ಗುಣಗಳ ಆಧಾರದ ಮೇಲೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ 3 ಗುಣಗಳು ಇರುತ್ತೆ. 3 ಗುಣಗಳಿಂದ ಸಹಿತನಾಗೆ ಇರ್ತಾನೆ ಪ್ರತಿಯೊಬ್ಬ ವ್ಯಕ್ತಿನೂ. ಸತ್ವಗುಣ ಅಂತಂದ್ರೆ ಒಂದು ಒಳ್ಳೆಯ ರೀತಿ ಅಂದ್ರೆ ನಿರ್ಮಲವಾದಂತಹ ಮನಸ್ಥಿತಿ, ಅಂತಃಕರಣ ಶುದ್ಧಿಯಾಗಿರೋ ಅಂಥದ್ದು. ಅಂದ್ರೆ ಆ ಒಂದು ವ್ಯಕ್ತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ, ಧರ್ಮಯುಕ್ತವಾದಂತಹ ಕರ್ಮಗಳನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ನೀಡುವಂತಹ ಒಂದು ಗುಣ, ಅದನ್ನ ಸತ್ವಗುಣ ಅಂದ್ರೆ ಸದಾಕಾಲ ಶಾಂತ ಚಿತ್ತರಾಗಿ ಸಮಾಧಾನವಾಗಿ ಒಂದು ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಗುಣ, ಇದನ್ನ ಸತ್ವಗುಣ ಅಂತ ಹೇಳ್ತಾರೆ. ಇನ್ನು ರಜೋಗುಣ ಅಂತಂದ್ರೆ ಯಾವಾಗ್ಲೂ ಕಾರ್ಯಪ್ರವೃತ್ತರಾಗಿರೋ ಅಂಥದ್ದು, ಡಿಸೈರ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ರಜೋಗುಣ ಹೆಚ್ಚಾಗಿರೋ ಅಂಥವ್ರಲ್ಲಿ ಯಾವಾಗ್ಲೂ ಬೇಕು ಬೇಕು ಎಂಬಂತಹ ಬಯಕೆಗಳು ಹೆಚ್ಚಾಗಿರುತ್ತೆ. ಅದನ್ನ ನಮ್ಮನ್ನ ಆ ಗುಣ ಏನ್ ಮಾಡುತ್ತೆ, ನಿರಂತರವಾಗಿ ನಮ್ಮನ್ನ ಕರ್ಮಗಳಲ್ಲಿ ತೊಡಗಿಸ್ತಾ ಇರುತ್ತೆ. ಇದನ್ನ ರಜೋಗುಣ ಅಂತ ಹೇಳ್ತೀವಿ. ಇನ್ನು ತಮೋಗುಣ ಅಂತಂದ್ರೆ
ಆಲಸ್ಯ, ನಿದ್ರೆ ಬರೋ ಅಂಥದ್ದು. ಅಂದರೆ ನಿದ್ದೆ ಬರೋದು ಅಂದರೆ ರಾತ್ರಿ ನಿದ್ದೆ ಮಾಡೋದನ್ನ ಅದು ಕೂಡ ತಮೋಗುಣದಿಂದಲೇ ಆಗೋದು. ಯಾಕಂದ್ರೆ ಬೆಳಿಗ್ಗೆ ಎದ್ದಾಗ ನಾವು ಸತ್ವಗುಣದಲ್ಲಿ ಇರ್ತೀವಿ. ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಏನಾಗತ್ತೆ, ರಜೋಗುಣಕ್ಕೆ ಹೋಗ್ತೀವಿ. ಅಂದ್ರೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಕಾರ್ಯದಲ್ಲಿ ಪ್ರವೃತ್ತರಾಗ್ತೀವಿ. ಮತ್ತೆ ರಾತ್ರಿ ಮಲಗಬೇಕಾದ್ರೆ ತಮೋಗುಣ ಜಾಗೃತವಾದಾಗಲೇ ನಿದ್ದೆ ಬರೋ ಅಂಥದ್ದು. ಹಾಗಾಗಿ ಅಂದ್ರೆ ಮಲಗಬಾರದೇ ಇರುವಂತಹ ಟೈಮಲ್ಲಿ ಸುಮ್ಮನೆ ಆಲಸ್ಯದಿಂದ ನಿದ್ದೆ ಮಾಡೋ ಅಂಥದ್ದು, ಆಲಸ್ಯದಿಂದ ಸೋಮಾರಿತನದಿಂದ ಸುಮ್ಮನೆ ಕೂತ್ಕೊಳ್ಳೋ ಅಂಥದ್ದು, ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ತಪ್ಪುಗಳನ್ನು ಮಾಡೋ ಅಂಥದ್ದು, ಇದೆಲ್ಲ ತಮೋಗುಣದ ಲಕ್ಷಣಗಳು. ಈ ರೀತಿ ಗುಣಗಳ ಆಧಾರದ ಮೇಲೆ ಈ ಗುಣಗಳು ಒಬ್ಬೊಬ್ಬರಲ್ಲಿ ಇವನಲ್ಲಿ ಸತ್ವಗುಣನೇ ಇದೆ, ಈತನಲ್ಲಿ ರಜೋಗುಣ ಇದೆ, ಈತನಲ್ಲಿ ಕೇವಲ ತಮೋಗುಣನೇ ಇದೆ ಅಂತ ಹೇಳೋದಕ್ಕೆ ಬರಲ್ಲ. ಎಲ್ಲ ವ್ಯಕ್ತಿಗಳಲ್ಲೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮೂರೂ ಗುಣಗಳು ಇರುತ್ತೆ. ಆ ಮೂರು ಗುಣಗಳು ಯಾವ ಪ್ರಮಾಣದಲ್ಲಿ ಇದೆಯೋ, ಅಂದ್ರೆ ಒಬ್ಬರಲ್ಲಿ ಸತ್ವಗುಣ ಹೆಚ್ಚಾಗಿರಬಹುದು, ಮತ್ತೊಬ್ಬರಲ್ಲಿ ರಜೋಗುಣ ಹೆಚ್ಚಿರಬಹುದು, ಹಾಗೆ ಮತ್ತೊಬ್ಬರಲ್ಲಿ ತಮೋಗುಣ ಹೆಚ್ಚಿರಬಹುದು. ಈ ಗುಣಗಳ ಆಧಾರದ ಮೇಲೆ ಯಾರಲ್ಲಿ ಹೆಚ್ಚು ಸತ್ವಗುಣ ಇರುತ್ತೋ ಅಂಥವ್ರನ್ನ ಬ್ರಾಹ್ಮಣ ಅಂತ ಹೇಳಿದ್ರು. ಹಾಗೆ ಅವರಲ್ಲಿ ರಜೋಗುಣ ತಮೋಗುಣ ಇಲ್ಲ ಅಂತ ಅಲ್ಲ, ಸತ್ವಗುಣ ಹೆಚ್ಚಿರುತ್ತೆ, ಅಧಿಕವಾಗಿ ಅದರ ಒಂದು ಪ್ರಮಾಣ ಹೆಚ್ಚಾಗಿರುತ್ತೆ. ರಜೋಗುಣವು ಕೂಡ ಸತ್ವಗುಣವನ್ನ ಹಿಂಬಾಲಿಸ್ತಿರುತ್ತೆ. ಅಂದ್ರೆ ರಜೋಗುಣ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆ ಅದಕ್ಕಿಂತ ಕಡಿಮೆ ತಮೋಗುಣ ಇರುತ್ತೆ. ಈ ರೀತಿ ಇರುವಂತವ್ರನ್ನ ಬ್ರಾಹ್ಮಣ ಅಂತ ಹೇಳ್ತಾರೆ. ಇನ್ನು ಕ್ಷಾತ್ರ ಧರ್ಮ ಅಂತ ಬಂದಾಗ ಅವರಲ್ಲಿ ರಜೋಗುಣ ಹೆಚ್ಚಿರುತ್ತೆ. ಅಂದ್ರೆ ಸತ್ವಗುಣದ ಜೊತೆಗೆ ರಜೋಗುಣ ಇರುತ್ತೆ. ರಜೋಗುಣ ಹೆಚ್ಚಾಗಿದ್ದಾಗ ಅವನನ್ನ ಕ್ಷತ್ರಿಯ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ಷತ್ರಿಯನಿಗೆ ತನ್ನ ಒಂದು ಇದನ್ನ ದೇಶವನ್ನ ಮುನ್ನಡೆಸ್ಬೇಕು, ಒಂದು ರಾಜ್ಯವನ್ನ ನೋಡ್ಕೊಳ್ಬೇಕು ಅಂದ್ರೆ ಅವನಲ್ಲಿ ಆ ಒಂದು ಆಸೆ ಅನ್ನೋದು ಇರಲೇಬೇಕು, ಡಿಸೈರ್ಸ್ ಅನ್ನೋದು ಇರಲೇಬೇಕು. ತನ್ನ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸೋದಾಗ್ಲಿ, ಇನ್ನೂ ಕೂಡ ತನ್ನ ಪ್ರಾಂತ್ಯವನ್ನ ವಿಸ್ತಾರ ಮಾಡ್ಕೊಳ್ಬೇಕು ಅನ್ನೋ ಆಸೆ ಆಗ್ಲಿ, ಮತ್ತೊಬ್ಬರ ರಕ್ಷಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಆ ರಜೋಗುಣದಿಂದಲೇ ಬರುವಂಥದ್ದು. ಹಾಗಾಗಿ ಆತನ ಅಂದ್ರೆ ಸತ್ವಗುಣದ ಜೊತೆಗೆ ರಜೋಗುಣ ಇರುತ್ತೆ, ರಜೋಗುಣ ಅಧಿಕವಾಗಿರುತ್ತೆ, ಹಾಗಾಗಿ ಕ್ಷತ್ರಿಯ ಅಂತ ಹೇಳ್ತಾರೆ. ಇನ್ನು ವೈಶ್ಯರಲ್ಲೂ ಕೂಡ ಆ ರಜೋಗುಣ ಅಧಿಕವಾಗಿರುತ್ತೆ, ಅಂದ್ರೆ ಸಂಪಾದಿಸ್ಬೇಕು ಅನ್ನೋದು, ಅದ್ರ ಜೊತೆ ತಮೋಗುಣವೂ ಕೂಡ ಸೇರಿರುತ್ತೆ. ಅಂದ್ರೆ ಸ್ವಾರ್ಥದಿಂದ ಅಂತಂದ್ರೆ ತಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ವ್ಯಾಪಾರ ಪ್ರವೃತ್ತಿಯನ್ನ ಮಾಡೋ ಅಂಥದ್ದು, ಇವೆಲ್ಲ ವೈಶ್ಯ ಗುಣದವರು ಅಂತ ಹೇಳ್ತಾರೆ. ಇನ್ನು ತಮೋಗುಣ ಅಂತಂದ್ರೆ ಏನು ಅಂದ್ರೆ ಆಲಸ್ಯದಿಂದ ಕರ್ಮಗಳನ್ನ ಮಾಡೋದ್ರಲ್ಲಿ ಆಸಕ್ತಿನೇ ಇರೋದಿಲ್ಲ, ಸದಾ ಆಲಸ್ಯದಿಂದ ಇರುವಂತಹ ವ್ಯಕ್ತಿಗಳನ್ನ ತಮೋಗುಣ ಹೆಚ್ಚಾಗಿರುವಂಥವ್ರು ಅಂತ ಹೇಳ್ತಾರೆ. ಅಂಥವ್ರು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದು ಒಂದು ಪ್ರಮಾಣದಲ್ಲಿ ಇರುತ್ತೆ. ಒಬ್ಬರಲ್ಲಿ ಸತ್ವಗುಣ ಅಧಿಕವಾಗಿರುತ್ತೆ, ಕೆಲವರಲ್ಲಿ ರಜೋಗುಣ ಅಧಿಕವಾಗಿರುತ್ತೆ, ಕೆಲವರಲ್ಲಿ ತಮೋಗುಣ ಅಧಿಕವಾಗಿರುತ್ತೆ. ಈ ಗುಣಗಳ ಆಧಾರದ ಮೇಲೆ ಅವರನ್ನ ವರ್ಣಗಳನ್ನ ವಿಂಗಡಿಸಲಾಗತ್ತೆ. ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ ಹೇಳಿ ಬೇರೆ ಬೇರೆ ವರ್ಣದವರಾಗಿ ವಿಂಗಡಣೆಯನ್ನ ಮಾಡಿರ್ತಾರೆ. ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಇದನ್ನ ಮುಂದೆ 4ನೇ ಅಧ್ಯಾಯದಲ್ಲೂ ಕೂಡ ತುಂಬಾ ವಿಸ್ತಾರವಾಗಿ ಇದನ್ನ ಹೇಳ್ತಾ ಹೋಗ್ತಾರೆ, ಚಾತುರ್ವರ್ಣ್ಯದ ಬಗ್ಗೆ. ಈ ರೀತಿ 4 ವರ್ಣಗಳಿರುತ್ತೆ. ಈ ವರ್ಣಗಳ ಪ್ರಕಾರ ಮತ್ತೆ ವರ್ಣ ಆಶ್ರಮ ಅನ್ನೋದು, ಈ ವರ್ಣ ಅನ್ನೋದು ಗುಣಗಳ ಆಧಾರದ ಮೇಲೆ ಮಾಡಲ್ಪಟ್ಟಿರೋದು ಹೌದು. ಆ ನಂತರ ಹಾಗೇನೆ ಆಶ್ರಮಗಳು ನಮ್ಮ ವಯಸ್ಸಿನ ಆಧಾರದ ಮೇಲೆ ಮಾಡಲ್ಪಟ್ಟಿರೋ ಅಂಥದ್ದು. ಈಗ ಬ್ರಹ್ಮಚರ್ಯ ಅಂದ್ರೆ ಅದರಲ್ಲೂ 4 ಆಶ್ರಮಗಳನ್ನ ಹೇಳ್ತೀವಲ್ವಾ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮ. ಬ್ರಹ್ಮಚರ್ಯ ಅಂದ್ರೆ ಓದುವಂತಹ ವಯಸ್ಸು, ವಿದ್ಯಾಭ್ಯಾಸದ ಸಮಯ. ಆ ನಂತರ ವಿದ್ಯಾಭ್ಯಾಸ ಮುಗಿದ ನಂತರ ಮದುವೆ ಆದ್ಮೇಲೆ, ಸಂಸಾರಿಗಳಾದ್ಮೇಲೆ ಗೃಹಸ್ಥ ಆಶ್ರಮ. ಗೃಹಸ್ಥರಾಗಿ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿದ ನಂತರ ವಾನಪ್ರಸ್ಥ. ಹಾಗೆ ವಾನಪ್ರಸ್ಥ ಆದ ನಂತರ ಸನ್ಯಾಸ, ಅಂದ್ರೆ ಕಾಡಿಗೆ ಹೋಗಿ ಅಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡುವಂಥದ್ದು, ಸನ್ಯಾಸಿಗಳ ತರ ಇರೋದು. ಅಂದ್ರೆ ಇವಾಗಿನ ಒಂದು ಏನು ಜೀವನ ಕ್ರಮ ಇದೆ, ಇದರಲ್ಲಿ ವಾನಪ್ರಸ್ಥ, ಸನ್ಯಾಸ ಇದೆಲ್ಲವೂ ಕೂಡ ಹಿಂದಿನವ್ರು ಮಾಡ್ಕೊಂಡು ಬಂದಾಗೆ ಅನುಸರಿಸೋದಕ್ಕೆ ಆಗದೆ ಇರಬಹುದು. ಆದ್ರೆ ವಾನಪ್ರಸ್ಥ ಏನಂತಂದ್ರೆ ಅಂದ್ರೆ ಎಲ್ಲವನ್ನ ತನ್ನ ಕರ್ತವ್ಯವನ್ನ ಮುಗಿಸಿ ನಾವು ಆರಾಮಾಗಿ
ಇರೋ ಅಂಥದ್ದು. ಯಾರೋ ಒಬ್ರು ತುಂಬಾ ಏನೋ ಒಂದು ಭಾಷಣ ಮಾಡ್ಬೇಕಾದ್ರೆ ಅದರಲ್ಲಿ ಹೇಳ್ತಾರೆ, ವಾನಪ್ರಸ್ಥ ಅಂದ್ರೆ ಹೇಗೆ ಅಂತಂದ್ರೆ, ಹಿಂದೆ ಎಲ್ಲ ಕಾಡಿಗೆ ಹೋಗ್ತಾ ಇದ್ರಲ್ವ, ವಾನಪ್ರಸ್ಥ ಅಂದ್ರೆ ತನ್ನ ಮಕ್ಕಳಿಗೆ ಅಧಿಕಾರವನ್ನೆಲ್ಲ ವಹಿಸ್ಕೊಟ್ಬಿಟ್ಟು ನಮ್ದೆಲ್ಲ ಮುಗೀತು, ಇನ್ನ ನಾವು ಮಾಡುವಂತಹ ಕೆಲಸ ಏನಿಲ್ಲ, ಎಲ್ಲವೂ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ ಮಕ್ಳಿಗೆ ಬಿಟ್ಟು ಕಾಡಿಗೆ ಹೋಗ್ತಿದ್ರು. ಈಗ ಕಾಡಲ್ಲೆಲ್ಲ ಎಲ್ಲೂ ಹೋಗ್ಲಿಕ್ಕಾಗಲ್ಲ, ಯಾಕಂದ್ರೆ ನಾಡೇ ಕಾಡಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ, ವಾನಪ್ರಸ್ಥ ಜೀವನವನ್ನ ಮಾಡೋದು ಅಂದ್ರೆ ಇಲ್ಲೇ ನಮ್ಮ ಜೀವನದಲ್ಲೇ ನಮ್ಮ ಮನೆಗಳಲ್ಲೇ ಇಟ್ಕೊಂಡು ವಾನಪ್ರಸ್ಥ ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಾವು ಅತಿಥಿಗಳಾಗೆ ಬದುಕೋದಕ್ಕೆ ಶುರು ಮಾಡಿದ್ರೆ ಅದೇ ವಾನಪ್ರಸ್ಥ ಅಂತ ಹೇಳ್ತಾರೆ. ಅತಿಥಿಗಳಾಗಿ ಬದುಕೋದು ಅಂದ್ರೆ ಏನು? ನಮ್ಮ ಜವಾಬ್ದಾರಿಗಳು ಮುಗ್ದಿರುತ್ತೆ, ಮನೆಯಲ್ಲಿ ನಾವು ಅಂದ್ರೆ ಇಲ್ಲಿ ಬಂದಿದೀವಿ ಮತ್ತೆ ಒಂದಿನ ಹೊರಡಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು, ಅಂದ್ರೆ ಮಕ್ಕಳಿಗೆ ಅವರು ಬೆಳೀತಾ ಇರ್ತಾರೆ, ಅವ್ರದೇ ಆದಂತಹ ಒಂದು ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋದ್ರಲ್ಲಿ, ಅವರ ಒಂದು ಜೀವನವನ್ನ ಒಂದು ಇದಕ್ಕೆ ತಂದ್ಕೊಳ್ಳೋದ್ರಲ್ಲಿ ಅವರು ಬ್ಯುಸಿ ಇರ್ತಾರೆ. ಸೊ ಅಂತ ಸಮಯದಲ್ಲಿ ನಾವು ನಮ್ಮ ಮನೆಯಲ್ಲೇ ಅತಿಥಿಗಳಾಗಿ ಇರೋದನ್ನ ವಾನಪ್ರಸ್ಥ ಅಂತ ಹೇಳಿ ಯಾರೋ ಒಬ್ರು ಗುರುರಾಜ್ ಕರ್ಜಗಿ ಅವರು ಅಂತ ಅನ್ಸುತ್ತೆ, ಅವರು ಹೇಳಿದಂಥದ್ದು. ಆ ರೀತಿ ಇದ್ದಾಗ ಅದನ್ನ ವಾನಪ್ರಸ್ಥ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಇತ್ಕೊಂಡು, ಸಂಸಾರದಲ್ಲೇ ಇತ್ಕೊಂಡು, ಯಾವ ಕಾಡಿಗೂ ಹೋಗ್ದೇನೆ ವಾನಪ್ರಸ್ಥವನ್ನ ಹೇಗೆ ಯಾವ ರೀತಿ ಇರ್ಬೇಕು, ಆ ಒಂದು ಆಶ್ರಮ ಅಂದ್ರೆ ಹೇಗಿರ್ಬೇಕು ನಾವು ಅಂತ, ಆ ಏಜ್ ಅಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಈ ರೀತಿ ವರ್ಣಕ್ಕೆ ಹಾಗೂ ಆಶ್ರಮಕ್ಕೆ ಅನುಗುಣವಾಗಿ ಆ ಒಂದು ವರ್ಣದಲ್ಲಿ ಇತ್ಕೊಂಡು, ಈಗ ಬ್ರಾಹ್ಮಣನಾದವರಿಗೆ ಏನೇನ್ ಕರ್ಮಗಳನ್ನ ಹೇಳಿದ್ದಾರೆ, ಶೂದ್ರನಾದವನು ಏನ್ ಕರ್ಮಗಳನ್ನ ಮಾಡ್ಬೇಕು, ಕ್ಷತ್ರಿಯನಾದವನು ಏನ್ ಕರ್ಮ ಮಾಡ್ಬೇಕು, ಹಾಗೆ ವೈಶ್ಯನಾದವನ ಕರ್ಮಗಳೇನು, ಮತ್ತೆ ನಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬ್ರಹ್ಮಚಾರಿಯಾಗಿದ್ದಾಗ ಬ್ರಹ್ಮಚರ್ಯದಲ್ಲಿ ಏನೆಲ್ಲ ಕರ್ಮಗಳಿರುತ್ತೋ ಅದನ್ನೇ ಮಾಡ್ಬೇಕು. ಇನ್ನು ಗೃಹಸ್ಥನಾಗಿ ಆತನ ಕರ್ತವ್ಯ ಕರ್ಮಗಳೇನಿರುತ್ತೋ ಅದನ್ನೇ ಮಾಡ್ಬೇಕು. ಮತ್ತೆ ವಾನಪ್ರಸ್ಥ ಅಂತಂದಾಗ ಅವರ ಕರ್ತವ್ಯಗಳು. ಈ ರೀತಿ ಆ ಏಜಿಗೆ ತಕ್ಕಂತೆ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಆಶ್ರಮಗಳು. ಸೊ ಈ ತರ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟದ್ದು ನಮಗೆ ವಿಹಿತವಾದಂತಹ ಕರ್ಮಗಳನ್ನ ಏನನ್ನ ಹೇಳಿದಾರೋ ಅದನ್ನೇ ಸ್ವಧರ್ಮ ಅಂತ ಹೇಳ್ತಾರೆ. ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ನಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ಮಾಡ್ತಾ ಹೋದ್ರೆ ನಮಗದರಲ್ಲಿ ಶಾಂತಿ ಸಮಾಧಾನ ಅನ್ನೋದು ಇರುತ್ತೆ. ಅಭಿರುಚಿಗೆ ತಕ್ಕಂತೆ ಅಂದ್ರೆ ಹೇಗೆ, ಇವಾಗ ನಮ್ಗೆ ಯಾವುದೋ ಒಂದು ಬೇರೆ ಇಂಥ ಕೆಲಸ ಮಾಡಿದ್ರೇನೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಹಾಗೆ ಖುಷಿ ಕೊಡುವಂತಹ ಕೆಲಸ ಅಂತ ಇದ್ದಾಗ ಆ ಕೆಲಸವನ್ನ ಮಾಡಿದಾಗ ಮಾತ್ರ ನಮಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ. ಈಗ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ, ಏನಂದ್ರೆ ಯಾರ್ದೋ ಒಂದು ಒತ್ತಾಯಕ್ಕೋ ಅಥವಾ ಬೇರೆ ಯಾರೋ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಇದನ್ನೇ ಮಾಡ್ಬೇಕು ಅಂತ ಹೇಳಿ ಆ ಒಂದು ಕೆಲಸಕ್ಕೆ ಹೋಗಿರ್ತೀವಿ. ಅದೇನಾಗತ್ತೆ, ಆ ಕಾಲ ಕಳೆದಂತೆಲ್ಲ ಅದ್ರಲ್ಲಿ ಒಂಥರ ನೆಮ್ಮದಿನೇ ಇರೋದಿಲ್ಲ. ಯಾವ್ದೋ ಒತ್ತಾಯಕ್ಕೆ ಮಣಿದು ಅಥವಾ ಏನೋ ಒಂದು ಕಾರಣಕ್ಕಾಗಿ ನಾವು ಒಂದು ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಕೊನೆಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗತ್ತೆ, ಈ ಕಡೆ ಅದೇ ವೃತ್ತಿನಲ್ಲಿ ಮುಂದುವರಿಯೋದಕ್ಕೂ ಆಗ್ತಿರೋದಿಲ್ಲ, ಮತ್ತೆ ಅದನ್ನ ನಾವು ಬಿಡೋದಕ್ಕೂ ಆಗ್ತಿರಲ್ಲ. ಅಂತಹ ಒಂದು ಸ್ಥಿತಿ. ಒಬ್ಬ ಹಸ್ದಿರೋ ಅಂತ ಹುಲಿ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಿರೋನಿಗೆ ಹೋಗ್ತಾ ಇರೋನಿಗೆ ಏನ್ ಅನ್ಸುತ್ತೆ, ಈ ಕಡೆ ಇಳಿಯೋದಕ್ಕೂ ಆಗಲ್ಲ, ಈ ಕಡೆ ಮುಂದುವರಿಯೋದಕ್ಕೂ ಆಗಲ್ಲ, ಯಾಕಂದ್ರೆ ಹಸದ ಹುಲಿ ಮೇಲೆ ಕುತ್ಕೊಂಡು ಪ್ರಯಾಣವನ್ನ ಮಾಡ್ತಿರ್ತಾನ ಅವನು. ಅಂತಹ ಪರಿಸ್ಥಿತಿ ಆಗ್ಬಿಡುತ್ತೆ. ಈ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ಯಾವಾಗತ್ತೆ ಅಂತಂದ್ರೆ ನಮ್ಮ ಅಭಿರುಚಿ ಎಲ್ಲದನ್ನ ನಾವು ಆಯ್ಕೆ ಮಾಡ್ಕೊಂಡಾಗ, ನಮ್ಮ ಸ್ವಧರ್ಮವಲ್ಲದ ದಾರಿಯನ್ನ ನಾವು ಹಿಡಿದಾಗ. ಈಗ ಒಬ್ಬ ವ್ಯಕ್ತಿಗೆ ಯಾರೋ ತುಂಬಾ ಚೆನ್ನಾಗಿ, ಈಗ ಶಾಲೆಗಳಲ್ಲೇ ಅಂತಾನೆ ಅನ್ಕೊಳ್ಳೋಣ, ಅಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಬೇರೆ ಬೇರೆ ಇದಾಗಿ ಡಿವೈಡ್ ಮಾಡಿರ್ತಾರೆ. ಮ್ಯಾನೇಜ್ಮೆಂಟ್ನವರೇ ಬೇರೆ ಇರ್ತಾರೆ, ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರೇ ಬೇರೆ ಇರ್ತಾರೆ, ಆಯಗಳೇ ಬೇರೆ ಇರ್ತಾರೆ, ಮತ್ತೆ ಟೀಚರ್ಸೇ ಬೇರೆ ಇರ್ತಾರೆ. ಒಬ್ರು ಕೆಲಸವನ್ನ ಮತ್ತೊಬ್ರು ಮಾಡೋದಕ್ಕೆ ಆಗೋದಿಲ್ಲ. ಯಾರಿಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂಥವ್ರು ಅದೇ ಕೆಲಸವನ್ನ ಮಾಡ್ತಿರ್ತಾರೆ, ಯಾರಿಗೆ ಸೇವೆ ಮಾಡೋದ್ರಲ್ಲಿ ಆಸಕ್ತಿ ಇದೆಯೋ ಅವ್ರು ಅದೇ ಕೆಲಸವನ್ನ ಮಾಡ್ತಿರ್ತಾರೆ. ನಾನ್ ಹೋಗ್ಬಿಟ್ಟು ಇಲ್ಲ ಅಲ್ಲಿ ಕೆಲಸ ಮಾಡುವಂಥವ್ರು ಹೋಗ್ಬಿಟ್ಟು ನಾನು ಪಾಠ ಮಾಡ್ತೀನಿ ಅಂತ ಹೋದ್ರೆ ಸರಿಯಾಗಿ ಅವ್ರಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅವರ ಗುಣಗಳಿಗೆ ಅನುಗುಣವಾಗಿ ಅವರ ಕರ್ಮಗಳಿರುತ್ತೆ. ಸೊ ಇದಕ್ಕೆ ಗುಣಕರ್ಮಗಳಿಗೆ ಆಧಾರವನ್ನಾಗಿ ಇಟ್ಕೊಂಡು ವರ್ಣಗಳನ್ನ ಹೇಳಲಾಗತ್ತೆ. ಈ ರೀತಿ ನಮ್ಗೆ
ಈಗ ಮೇಯ್ನ್ ಆಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಯಾವ ಕೆಲಸವನ್ನ ನಾವು ಸ್ಟ್ರೆಸ್ ಇಲ್ಲದೆ ಮಾಡ್ತೀವೋ, ಅಂದ್ರೆ ನನಗೆ ತುಂಬಾ ಒತ್ತಡ ಆಗ್ತಿದೆ ಅಂತ ಅನ್ಕೊಳ್ದೇನೆ ಶಾಂತವಾಗಿ ಸಮಾಧಾನದಿಂದ ನನ್ನ ಕರ್ತವ್ಯ ಅಂತ ಅನ್ಕೊಂಡು ಯಾವ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀವೋ ಅದೇ ನಮ್ಮ ಸ್ವಧರ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಈಗ ಅರ್ಜುನನ ಬಗ್ಗೆ ಬರೋಣ. ಅರ್ಜುನನ ಬಗ್ಗೆ ಬಂದಾಗ ಅವನು ಕ್ಷಾತ್ರ ಧರ್ಮದಲ್ಲಿ ಹುಟ್ಟಿದಂಥವನು, ಕ್ಷತ್ರಿಯನಾಗಿರೋ ಅಂಥವನು. ಅವನ ಒಂದು ಧರ್ಮ ಏನು ಅಂದ್ರೆ ಯುದ್ಧ ಮಾಡ್ಬೇಕಾಗಿರೋದು ಕ್ಷತ್ರಿಯನ ಧರ್ಮ. ಅದರಲ್ಲೂ ಅವನು ಭಯ ಪಡೋ ಹಾಗೆ ಇಲ್ಲ, ಭಯ ಪಡೋದು ಕ್ಷತ್ರಿಯನ ಗುಣ ಅಲ್ಲ. ಅವನು ಧೈರ್ಯದಿಂದ ಹೋರಾಡ್ಬೇಕಾಗಿರೋದು ಅವನ ಗುಣ. ಅದರಲ್ಲೂ ಕ್ಷತ್ರಿಯನಾದವನು ಏನಿದ್ದಾನೆ, ಅವನಿಗೆ ಈ ಧರ್ಮಯುಕ್ತವಾಗಿ ಮಾಡುವಂತಹ ಯುದ್ಧ ಇದೆಯಲ್ಲ, ಈ ಧರ್ಮಯುಕ್ತವಾಗಿ ಮಾಡುವಂತಹ ಯುದ್ಧ ಅನ್ನೋದು ಶ್ರೇಯಸ್ಸನ್ನ ತಂದುಕೊಡುತ್ತೆ. ಯಾಕಂದ್ರೆ ಇಲ್ಲಿ ಪಾಂಡವರು ತಾವಾಗಿ ಯುದ್ಧಕ್ಕೆ ಬಂದಿದ್ದಲ್ಲ. ಅವರು ಎಷ್ಟೋ ಒಂದು ಪ್ರಯತ್ನಗಳನ್ನ ಮಾಡಿ ನಮ್ಮಿಂದ ಯುದ್ಧವನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದಂತಹ ಸಂದರ್ಭದಲ್ಲಿ ಅವರು ಯುದ್ಧ ಮಾಡೋದಕ್ಕೆ ಬಂದಂಥದ್ದು. ಹಾಗಾಗಿ ಇದು ಅವರ ಒಂದು ನಿರ್ಧಾರಕ್ಕೆ ಬಿಟ್ಟಿದ್ದಲ್ಲ. ಇಲ್ಲಿ ಧರ್ಮ ಕಾರ್ಯ ನಡಿಬೇಕಾಗಿದೆ. ಆ ಧರ್ಮಕ್ಕಾಗಿ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯತು ಕ್ಷತ್ರಿಯಸ್ಯನ ವಿದ್ಯತೆ. ಧರ್ಮ ಸಂಸ್ಥಾಪನೆಗೋಸ್ಕರ, ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತನ ಒಂದು ಇಚ್ಛೆಯಿಂದಾಗಿ ಅವರು ಇಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಬಂದಿದ್ದಾರೆ. ಈ ಒಂದು ಕಾರಣದಿಂದ, ಅಂದ್ರೆ ಈ ಒಂದು ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳೋದ್ರಿಂದ ಕ್ಷತ್ರಿಯನಿಗೆ ಶ್ರೇಯಸ್ಸು ಉಂಟಾಗತ್ತೆ. ನಿಜವಾದಂತಹ ಶ್ರೇಯಸ್ಸು ಅನ್ನೋದು ಕ್ಷತ್ರಿಯನಿಗೆ ಧರ್ಮಯುದ್ಧವನ್ನ ಮಾಡೋದ್ರಲ್ಲೇ ಇದೆ. ಹಾಗಾಗಿ ಈ ಧರ್ಮಯುದ್ಧವನ್ನ ಮಾಡೋದ್ರಿಂದ ನಿನಗೆ ಶ್ರೇಯಸ್ಸು ಲಭಿಸುತ್ತೋ ಹೊರತು ಯಾವುದೇ ರೀತಿಯ ಬೇರೆ ಏನು ಕೂಡ ತೊಂದರೆ ನಿನಗೆ ಆಗೋದಿಲ್ಲ. ಇದೇ ನಿನಗೆ ಶ್ರೇಯಸ್ಕರವಾದದ್ದು, ಎಲ್ಲಕ್ಕಿಂತಲೂ ಕೂಡ ಮಿಗಿಲಾದದ್ದು. ನಿನ್ನ ಸ್ವಧರ್ಮವನ್ನ ನೋಡಿ ಆದ್ರೂ ಕೂಡ ನೀನು ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ ಯುದ್ಧಕ್ಕೆ ಪ್ರೇರಣೆಯನ್ನ ನೀಡ್ತಾ ಇದ್ದಾನೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಇಲ್ಲಿ ಸುಖಿನಃ ಆದ್ಮೇಲೆ ಕ್ಷತ್ರಿಯ ಇದೆ. ಅಲ್ಲಿ ಯಾವಾಗ್ಲೂ ಹೇಳ್ಬೇಕಾದ್ರೆ ಅಕ್ಷರ ಬಂದಾಗ ವಿಸರ್ಗವನ್ನ ಪೂರ್ತಿಯಾಗಿ ಉಚ್ಚಾರಣೆ ಮಾಡಬೇಕು. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಯದೃಚ್ಛಯ ಅಂದ್ರೆ ನಿಮ್ಮ ಇಚ್ಛೆಯಿಂದ ಬಂದಿದ್ದಲ್ಲ ಇದು. ಯಾಕಂದ್ರೆ ನೀವು ಇಚ್ಛೆ ಪಟ್ಟು ಯುದ್ಧ ಮಾಡಬೇಕು ಅಂತ ಬಂದಿದ್ದಲ್ಲ, ತನ್ನಿಂದ ತಾನೇ. ಯದೃಚ್ಛಯ ಅಂದ್ರೆ ತನ್ನಷ್ಟಕ್ಕೆ ತಾನೇ, ಉಪಪನ್ನಂ ಅಂದ್ರೆ ಪ್ರಾಪ್ತವಾಗಿದ್ದು. ಯದೃಚ್ಛಯ ಚೋಪಪನ್ನಂ ತನ್ನಷ್ಟಕ್ಕೆ ತಾನೇ ಪ್ರಾಪ್ತವಾದ, ಮತ್ತು ಅಪಾವೃತಂ ಅಂದ್ರೆ ಅಪಾವೃತಂ ಸ್ವರ್ಗದ್ವಾರಂ, ಸ್ವರ್ಗದ್ವಾರಮಪಾವೃತಂ ಅಂದ್ರೆ ಸ್ವರ್ಗದ ದ್ವಾರವನ್ನ ಅಂದ್ರೆ ಸ್ವರ್ಗದ ದ್ವಾರದ ರೂಪದಲ್ಲಿ ಇರುವಂತಹ ಯುದ್ಧ ಇದು. ಈದೃಶಂ ಯುದ್ಧಂ ಸುಖಿನಃ ಕ್ಷತ್ರಿಯಾಃ ಲಭಂತೆ. ಈ ಪ್ರಕಾರದ ಯುದ್ಧವನ್ನ ಭಾಗ್ಯಶಾಲಿಗಳಾದಂತಹ ಕ್ಷತ್ರಿಯರೇ ಈ ಒಂದು ಸೌಭಾಗ್ಯವನ್ನ ಪಡೆಯೋದಕ್ಕೆ ಸಾಧ್ಯ. ಯಾಕಂದ್ರೆ ಇಚ್ಛೆ ಪಟ್ಟಿ ಮಾಡ್ತಿರೋದಲ್ಲ ಇದು, ನೀವಾಗೆ ಮಾಡ್ತಿರೋದಲ್ಲ. ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ, ಧರ್ಮಕ್ಕೋಸ್ಕರ ಮಾಡ್ತಿರುವಂತಹ ಧರ್ಮ ಯುದ್ಧ ಇದು. ಇಂತಹ ಒಂದು ಅವಕಾಶಗಳು ಕ್ಷತ್ರಿಯನಿಗಲ್ಲದೆ ಬೇರೆ ಯಾರಿಗೂ ಕೂಡ ದೊರಕೋದಿಲ್ಲ. ಇದು ನಿಜವಾಗ್ಲೂ ಕೂಡ ನಿನಗೆ ಸ್ವರ್ಗಕ್ಕೆ ಸೇರಿಸೋ ಅಂಥದ್ದು, ಸ್ವರ್ಗದ ಬಾಗಿಲನ್ನ ಸದಾ ತೆರೆದಿರೋ ಅಂಥದ್ದಿದು. ಈ ಯುದ್ಧವನ್ನ ಮಾಡೋದ್ರಿಂದ ಸದಾ ಕಾಲ ನೀನು ಭಾಗ್ಯಶಾಲಿಗಳಾದಂತಹ ಕ್ಷತ್ರಿಯರಿಗೆ ಮಾತ್ರ ಈ ಒಂದು ಅವಕಾಶ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ನೀನು ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ ಪ್ರೇರಣೆಯನ್ನ ನೀಡ್ತಿದ್ದಾನೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಈಗ ಈ ಯುದ್ಧವನ್ನ ಮಾಡೋದ್ರಿಂದ ನಿನಗೆ ಏನು ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ಹೇಳಿದ್ದಾಯ್ತು. ಅಂದ್ರೆ ಧರ್ಮಯುಕ್ತವಾದಂತಹ ಯುದ್ಧವನ್ನ ಮಾಡೋದ್ರಲ್ಲಿ ಲಾಭ ಇದೆ ನಿನಗೆ. ಏನು ಲಾಭ ಅಂದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಈ ರೀತಿಯ ಧರ್ಮಯುಕ್ತವಾದಂತಹ ಯುದ್ಧವನ್ನ ಮಾಡೋದ್ರಿಂದಾಗಿ ಕ್ಷತ್ರಿಯನಾದಂಥವನಿಗೆ ಸ್ವರ್ಗವೇ ಪ್ರಾಪ್ತಿಯಾಗತ್ತೆ ಅಂತ ಯುದ್ಧವನ್ನ ಮಾಡೋದ್ರಿಂದ ಆಗಬಹುದಾದಂತಹ ಲಾಭವನ್ನ ಹೇಳಿದ್ದಾಯ್ತು.
ಈಗ ಒಂದು ವೇಳೆ ನೀನು ಯುದ್ಧ ಮಾಡಲಿಲ್ಲ ಅಂತಂದ್ರೆ ಏನಾಗತ್ತೆ, ಏನು ಹಾನಿಗಳಾಗತ್ತೆ ಅನ್ನೋದನ್ನ ಮುಂದೆ ಹೇಳ್ತಾನೆ. ಅಥ ಚೇತ್ವಮಿಮಂ ಧರ್ಮ್ಯಂ, ಒಂದು ವೇಳೆ ನೀನೇನಾದ್ರೂ ಈ ಒಂದು ಧರ್ಮಯುಕ್ತವಾದಂತಹ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿದ್ದೆ ಆದ್ರೆ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮ ವಾಪ್ಸ್ಯಸಿ, ಅವಾಗ ಏನಾಗತ್ತೆ, ನಿನ್ನ ಸ್ವಧರ್ಮವನ್ನು ಮತ್ತೆ ಕೀರ್ತಿಯನ್ನು ಕೂಡ ಕಳ್ಕೊಂಡು ಪಾಪವನ್ನ ಪಡ್ಕೊಳ್ತೀಯ. ಒಂದು ವೇಳೆ ನೀನು ಯುದ್ಧ ಮಾಡಿಲ್ಲ ಅಂದ್ರೆ ನೀನು ನಿನ್ನ ಸ್ವಧರ್ಮವನ್ನ ನೋಡಿ ನಿನ್ನ ಧರ್ಮಕ್ಕೆ ಸ್ವಧರ್ಮಕ್ಕೆ ಅನುಗುಣವಾಗಿ ನೀನು ಯುದ್ಧ ಮಾಡಿದ್ದೆ ಆದ್ರೆ ನೀನವಾಗ ಸ್ವರ್ಗವನ್ನ ಪಡ್ಕೊಳ್ತೀಯ. ಒಂದು ವೇಳೆ ಯುದ್ಧ ಮಾಡ್ಲಿಲ್ವಾ, ನಿನ್ನ ಧರ್ಮವನ್ನ ನೋಡಿ ನಿನ್ನ ಸ್ವಧರ್ಮವನ್ನ ನೋಡಿ ನೀನು ಯುದ್ಧ ಮಾಡಿಲ್ವಾ, ಯುದ್ಧ ಮಾಡದೇ ಇದ್ದಾಗ ಏನಾಗತ್ತೆ ಅಂದ್ರೆ ನೀನು ಸ್ವಧರ್ಮವನ್ನ ಆಚರಣೆ ಮಾಡದೇ ಇರುವಂತಹ ಸಲುವಾಗಿ, ಹಾಗೆ ಆ ಒಂದು ಅದರ ಸಲುವಾಗಿ ಸ್ವಧರ್ಮದ ಪಾಲನೆ ಮಾಡದೇ ಇರೋದ್ರಿಂದಾಗಿ ನೀನು ಪಾಪವನ್ನ ಪಡ್ಕೊಳ್ತೀಯ. ಹಾಗೆ ನಿನ್ನ ಕೀರ್ತಿಯೂ ಕೂಡ ನಾಶವಾಗತ್ತೆ, ಕೀರ್ತಿಯನ್ನು ಕೂಡ ಕಳ್ಕೊಳ್ತೀಯ. ಇಲ್ಲಿ ಸ್ವಧರ್ಮ ಮತ್ತೆ ಕೀರ್ತಿ ಎರಡನ್ನೂ ಕೂಡ, ಈಗ ಸ್ವಧರ್ಮ ಅಂತ ಬಂದಾಗ ಅವರ ಒಂದು ಕರ್ತವ್ಯ ಕರ್ಮ ಏನಿರುತ್ತೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಂತಹ ಕರ್ತವ್ಯವನ್ನ ಮಾಡಲೇಬೇಕು ಅಂತ ಇರುತ್ತೆ. ಒಂದು ವೇಳೆ ಆ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ಪಾಪ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಧರ್ಮವನ್ನ ಎಲ್ರೂ ಕೂಡ ಮಾಡಲೇಬೇಕು ಅಂತ. ಇದಕ್ಕೆ ಒಂದು ದೃಷ್ಟಾಂತವನ್ನ ಕೊಡೋದಾದ್ರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿದಾರಲ್ಲ, ಅವರು ಒಮ್ಮೆ ಎಲ್ರಿಗೂ ಅಂದ್ರೆ ಶೃಂಗೇರಿಯಲ್ಲಿ ನಾವು ನೋಡಿರ್ತೀವಿ ಅಲ್ಲಿಯ ಸಂಪ್ರದಾಯವನ್ನ, ಎಲ್ರಿಗೂ ಕೂಡ ಗುರುಗಳು ತೀರ್ಥ ಕೊಡ್ಬೇಕಾದ್ರೆ ಎಲ್ರು ಸಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ಅಂದ್ರೆ ತೀರ್ಥ ಸ್ವೀಕಾರ ಮಾಡೋದಕ್ಕೆ ಗುರುಗಳಿಂದ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಎಲ್ರು ಸಾಲಿನಲ್ಲಿ ನಿಂತಿರ್ತಾರೆ. ಆಗ ಒಬ್ಬ ಮಹಿಳೆ ಏನ್ ಮಾಡ್ತಾಳೆ, ಜೋರಾಗೆ, ನಿಜವಾಗ್ಲೂ ನಡೆದಂತಹ ಘಟನೆ ಇದು, ಶೃಂಗೇರಿಯಲ್ಲಿ ಆಗಿದಂತಹ ಘಟನೆ ಇದು. ಆ ಮಹಿಳೆ ಏನ್ ಮಾಡ್ತಾಳೆ, ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾಳೆ, ಯಾರು ನನ್ನ ಸರವನ್ನ ಕದ್ಕೊಂಡ್ಬಿಟ್ಟಿದ್ದಾರೆ, ಚಿನ್ನದ ಸರ ಕಳ್ತನ ಆಗಿದೆ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಗುರುಗಳು ಅವಳನ್ನ ಕರೆದು ಬಿಟ್ಟು ಬನ್ನಿ ಈ ಕಡೆ ನಿಂತ್ಕೋ ಈ ಕಡೆ ಅಂತ ಹೇಳಿ ಒಂದು ಸೈಡ್ ನಿಲ್ಸಿರ್ತಾರೆ. ಅವಳು ಇದೇನಿದು ಏನೋ ಆಶೀರ್ವಾದ ಮಾಡ್ದೇನೆ ಪಕ್ಕದಲ್ಲಿ ನಿಂತ್ಕೋ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ. ಸರಿ, ಎಲ್ರು ಕೂಡ ಸಾಲಿನಲ್ಲಿ ಬರ್ತಿರ್ತಾರೆ, ಆ ಲೈನಲ್ಲಿ ಬರ್ತಾ ಇರ್ತಾರೆ. ಒಬ್ಬೊಬ್ಬರಾಗೆ ಬಂದು ಗುರುಗಳ ಹತ್ರ ಆಶೀರ್ವಾದವನ್ನ ಪಡ್ಕೊಂಡು ತೀರ್ಥವನ್ನ ಸ್ವೀಕಾರ ಮಾಡಿ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಒಬ್ರು ಅಜ್ಜಿ ಬರ್ತಾರೆ. ಬಂದಾಗ ಅವ್ರು ತೀರ್ಥ ತಗೊಳಕ್ ಬಂದಾಗ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳ್ತಾರೆ, ಕೊಟ್ಬಿಡು, ಅವಳದನ್ನ ಕೊಟ್ಬಿಡು ನೀನು ಅಂತ ಹೇಳ್ತಾರೆ ಅವಳಿಗೆ, ಆಕೆಗೆ. ಆವಾಗ ಏನನ್ ಕೊಡ್ಬೇಕು, ನಾನೇನು ತಗೊಂಡಿಲ್ಲ ಅಂತ ಹೇಳಿ ಆ ಅಜ್ಜಿ ಜೋರ್ ಮಾಡುತ್ತೆ, ಇಲ್ಲ ನನ್ನ ಹತ್ರ ಏನೂ ಇಲ್ಲ, ಏನು ಇಸ್ಕೊಂಡಿಲ್ಲ, ಏನು ಎತ್ಕೊಂಡಿಲ್ಲ, ನಾನ್ ತಗೊಂಡಿಲ್ಲ ಅಂತ ಹೇಳಿ. ಆಗ ಅಲ್ಲಿ ಇದ್ದಂತಹ ಸೇವಕರಿಗೆ ಹೇಳಿ ಗುರುಗಳು ಆಕೆಯನ್ನ ಪರಿಶೀಲನೆ ಮಾಡಿದಾಗ ಆ ಒಂದು ಚಿನ್ನದ ಸರವನ್ನ ಕದ್ದಿದ್ದು ಆಕೆನೆ. ಆಗ ಅವರಿಗೆ ಬುದ್ಧಿವಾದವನ್ನ ಹೇಳ್ತಾರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಆಕೆಗೆ ಬುದ್ಧಿವಾದವನ್ನ ತಿಳುವಳಿಕೆಯನ್ನ ಹೇಳಿ, ಅಂದ್ರೆ ನೀನು ಈ ರೀತಿ ಈ ಒಂದು ಕ್ಷೇತ್ರಕ್ಕೆ ಬಂದು, ಯಾಕಂದ್ರೆ ಎಷ್ಟೋ ಜನ ಯಾವ್ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಅಂತ ಈ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಬರ್ತಾರೆ. ಆ ಎಲ್ಲೋ ಮಾಡಿದಂತಹ ಪಾಪವನ್ನ ತೊಳ್ಕೊಳ್ಳೋದು ಇಲ್ಲಿ ಬಂದು ತೊಳ್ಕೊಂಡ್ಬಿಡ್ಬಹುದು, ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಪಾಪವನ್ನ ಬೇರೆ ಎಲ್ಲೂ ನೀನ್ ತೊಳ್ಕೊಳಕ್ ಸಾಧ್ಯ ಇಲ್ಲ, ಆದ್ರಿಂದಾಗಿ ಇಂಥ ತಪ್ಪನ್ನ ಯಾವತ್ತೂ ಮಾಡ್ಬೇಡ ಅಂತ ಹೇಳಿ ಆಕೆಗೆ ಬುದ್ಧಿವಾದ ಹೇಳಿ ಸರವನ್ನ ಈಸ್ಕೊಡ್ತಾರೆ. ಈಸ್ಕೊಟ್ಟಾದ ನಂತರ ಆಕೆಗೂ ಕೂಡ ಕಳ್ಕೊಂಡಿದ್ಲಲ್ಲ, ಆಕೆ ಪಕ್ಕದಲ್ಲಿ ನಿಂತ್ಕೊಂಡಿದ್ಲಲ್ಲ ಆ ಹೆಂಗಸಿಗೆ ಹೇಳ್ತಾರೆ, ನೀನ್ ಇನ್ನು ಮುಂದೆ ಇಂಥ ತಪ್ಪನ್ನ ಮಾಡೋಕ್, ಇವತ್ತು ಮಾಡಿದಂತಹ ತಪ್ಪನ್ನ ಇನ್ನು ಮುಂದೆ ಮಾಡ್ಬೇಡ ನೀನು ಅಂತ. ಅಲ್ಲಿದ್ದವ್ರಿಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಯಾಕದನ್ನ ಹೇಳಿದ್ರು ಅಂತ. ಎಲ್ರು ಅನ್ಕೊಳ್ತಾರೆ, ಓ ಬೇಜವಾಬ್ದಾರಿಯಿಂದ ಬಹುಶಃ ಇದ್ರು ಅನ್ಸತ್ತೆ, ಅದಕ್ಕೆ ಗುರುಗಳು ಈ ಮಾತನ್ನ ಹೇಳಿದ್ರು ಅಂತ. ಆ ನಂತರ ಗೊತ್ತಾಗತ್ತೆ ಏನಂದ್ರೆ ಆಕೆ ಅದೇ ಶೃಂಗೇರಿಯಿಂದ ಬಂದಂತವಳನೆ. ಅವ್ರು ಏನ್ ಮಾಡಿರ್ತಾರಂದ್ರೆ ಮನೆಯಲ್ಲಿ ತನ್ನ ಗಂಡ ಆಫೀಸ್ಗೆ ಹೋಗ್ಬೇಕಾಗತ್ತೆ,
ಹೋಗೋಕ್ ಮುಂಚೆ ಅಂದ್ರೆ ಇವ್ರು ಇಲ್ಲಿ ಗುರುಗಳ ದರ್ಶನಕ್ಕೆ ಅಂತ ಬರುವಂತಹ ಇಚ್ಛೆ ಈಕೆಗಿರುತ್ತೆ. ಅಲ್ಲಿ ತನ್ನ ಪತಿಗೆ ಪಾಪ ಅವರು ಇಲ್ಲ ನಂಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ಅಡುಗೆ ಏನಾದರೂ ಮಾಡ್ಕೊಟ್ಟು ಹೋಗು ಆಫೀಸ್ಗೆ ತೊಗೊಂಡು ಹೋಗೋದಕ್ಕೆ ಅಂತ ಕೇಳಿದಾಗ, ಇಲ್ಲ ನಾನು ಗುರುಗಳನ್ನ ಮೀಟ್ ಮಾಡಬೇಕು, ಹಾಗಾಗಿ ನಾನು ಬೇಗ ಹೋಗಬೇಕು, ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದ್ಬಿಟ್ಟಿರ್ತಾಳೆ. ಆತ ತುಂಬ ಬೇಜಾರು ಮಾಡಿಕೊಂಡು ಆಫೀಸ್ಗೆ ಹೋಗಿರ್ತಾರೆ. ಅದು ಅಲ್ಲಿ ಗೊತ್ತಾಗತ್ತೆ ಅವಾಗ, ಓ ಆಕೆ ಮಾಡಿ ಬಂದಿದ್ದು ತಪ್ಪು ಅಂತ ಹೇಳಿ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಇವತ್ತು ಮಾಡಿದಂತಹ ತಪ್ಪನ್ನ ಎಂದಿಗೂ ಮಾಡಬೇಡ ಅಂತ. ಅಂದ್ರೆ ಆಕೆಗೆ ಮೊದಲು ಮುಖ್ಯ ಕರ್ತವ್ಯ ಇದ್ದಿದ್ದೇನು, ತಾನು ಗೃಹಿಣಿಯಾಗಿ ತನ್ನ ಒಂದು ಮನೆಯಲ್ಲಿ ಅಂದ್ರೆ ಅವಳ ಆದ್ಯ ಕರ್ತವ್ಯ ಏನಿತ್ತು ಅದನ್ನ ಮುಗಿಸಿ ಆ ನಂತರ ಇಲ್ಲಿ ಬರಬೇಕಾದಂಥದ್ದು. ಸೊ ಹಾಗಾಗಿ ಇದು ಯಾಕೆ ಬಂತು ಅಂದ್ರೆ ಇಲ್ಲಿ ಸ್ವಧರ್ಮ ಅಂತ ಇದ್ದಿದ್ರಿಂದಾಗಿ, ಅಂದ್ರೆ ನಮ್ಮ ಕರ್ತವ್ಯ ಕರ್ಮಗಳು ಮೊದಲು ಏನಿದೆಯೋ ಅದನ್ನ ನಾವು ಸರಿಯಾಗಿ ನಿಭಾಯಿಸ್ಬೇಕು. ಆ ನಂತರ ಮುಂದಿನದ್ದು. ಪ್ರಥಮವಾಗಿ ನಾವು ನಮ್ಮ ಸ್ವಧರ್ಮವನ್ನ ಆಚರಣೆ ಮಾಡೋದ್ರಲ್ಲೇ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶ್ರೇಯಸ್ಸಿರೋ ಅಂಥದ್ದು. ಒಂದು ವೇಳೆ ನಮ್ಮ ಕರ್ತವ್ಯವನ್ನ ನಾವು ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂತಂದಾಗ ಏನಾಗತ್ತೆ, ನಾವು ಪಾಪವನ್ನ ಪಡ್ಕೊಳ್ತೀವಿ, ಪಾಪಕ್ಕೆ ಗುರಿಯಾಗ್ತೀವಿ. ಆ ನಂತರ ಇನ್ನೂ ಒಂದು ಕಾರಣ ಹೇಳ್ತಿದ್ದಾನೆ, ಕೀರ್ತಿಯನ್ನ ಕಳ್ಕೊಳ್ತೀಯಾ ಅಂತ. ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ, ಕೀರ್ತಿಯನ್ನು ಕೂಡ ಕಳ್ಕೊಳ್ತೀಯಾ. ಅರ್ಜುನ ಅಂದ್ರೆ ಸಾಧಾರಣವಾದವನಲ್ಲ ಅವನು. ಅವನಲ್ಲಿ ಎಷ್ಟು ಅಂದ್ರೆ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಂಥವನು ಅರ್ಜುನ, ಇಂದ್ರಲೋಕಕ್ಕೆ ಹೋಗಿ ಬಂದಿರೋ ಅಂಥವನು. ಮತ್ತೆ ಧರ್ಮರಾಯ ರಾಜಸೂಯ ಯಾಗವನ್ನ ಮಾಡಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ಅಪಾರವಾದಂತಹ ಧನ ಸಂಪತ್ತನ್ನ ಪಡ್ಕೊಂಡು, ಅಂದ್ರೆ ಆ ಖಜಾನೆಯನ್ನ ತುಂಬಿಸಿದವನು ಹೆಚ್ಚಾಗಿ ಅರ್ಜುನನೇ. ಅದಕ್ಕೆ ಅವನಿಗೆ ಧನಂಜಯ ಅಂತ ಹೇಳಿ ಹೆಸರು. ಈ ರೀತಿ ಕೀರ್ತಿಯನ್ನ ಪಡ್ಕೊಂಡಂಥವನು. ಶಂಕರನ ಜೊತೆ, ಸಾಕ್ಷಾತ್ ಶಿವನ ಜೊತೆ ಹೋರಾಡಿ ಪಾಶುಪತಾಸ್ತ್ರವನ್ನ ಪಡೆದಂಥವನು ಅರ್ಜುನ. ಅವನ ಕೀರ್ತಿ ಕೇವಲ ಭೂಲೋಕದಲ್ಲಿ ಮಾತ್ರ ಅಲ್ಲ, 3 ಲೋಕದಲ್ಲೂ ಕೂಡ ಅವನಿಗೆ ಅಷ್ಟು ಕೀರ್ತಿ ಇದೆ. ಹಾಗಾಗಿ ನೀನು ಒಂದು ವೇಳೆ ಯುದ್ಧ ಮಾಡಲಿಲ್ಲ ಅಂತಾದ್ರೆ ಎಲ್ಲರೂ ನಿನ್ನ ಭಯ ಪಟ್ಕೊಂಡು ಓಡೋಗ್ಬಿಟ್ಟ ಯುದ್ಧದಿಂದ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ. ಅವಾಗ ನೀನು ಕೀರ್ತಿಯನ್ನು ಕೂಡ ಕಳ್ಕೊಂಡ್ಬಿಡ್ತೀಯಾ. ಸ್ವಧರ್ಮವನ್ನ ಆಚರಣೆ ಮಾಡ್ದೇನೆ ಪಾಪವನ್ನು ಕೂಡ ಪಡ್ಕೊಳ್ತೀಯಾ. ಅದಕ್ಕೋಸ್ಕರನಾದ್ರೂ ನೀನು ಯುದ್ಧ ಮಾಡು ಅಂತ ಹೇಳಿ, ನೀನು ಮಾಡದೇ ಇದ್ರೆ ಏನೆಲ್ಲ ಹಾನಿ ಆಗತ್ತೆ ಅಂತ ಹೇಳಿ ಹೇಳ್ತಿದ್ದಾನೆ. ಹಾಗೆ ಮುಂದುವರಿತಾ ಹೇಳೋದು, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿ ರಿಚ್ಯತೆ. ಅಕೀರ್ತಿಂ ಅಂದ್ರೆ ಎಲ್ಲಾ ಜನರು ಕೂಡ ನಿನ್ನನ್ನ ಬಹುಕಾಲದವರೆಗೆ, ಅಂದ್ರೆ ಅವ್ಯಯಾಮ್ ಅಂತ, ತೇವ್ಯಯಾಮ್ ಅಂತ ಹೇಳ್ತಾರೆ. ತೇ ಅವ್ಯಯಾಮ್ ಅಂದ್ರೆ ಬಹುಕಾಲದವರೆಗೆ ಇರುವಂತಹ ಅಪಕೀರ್ತಿಯನ್ನ ಕಥಯಿಷ್ಯಂತಿ ಆಡ್ಕೊಳ್ತಾ ಇರ್ತಾರೆ ನಿನಗೆ. ಬಹುಕಾಲದವರೆಗೆ ಅಂದ್ರೆ ಕೇವಲ ಈಗ ಹೇಳ್ಬಿಟ್ಟು ನಿಲ್ಲಿಸೋದಲ್ಲ ಇದು. ಭರತ ವಂಶದಲ್ಲಿ ಹೀಗೊಬ್ಬ ಇದ್ನಂತೆ, ಅರ್ಜುನ ಇದ್ದ. ಅರ್ಜುನ ಈ ರೀತಿ ಯುದ್ಧ ಮಾಡೋದಕ್ಕೆ ಭಯ ಪಟ್ಕೊಂಡು ಹೆದರಿ ಹೋಗ್ಬಿಟ್ಟು ಅವನು ರಣರಂಗದಿಂದ ಓಡ್ ಹೋದ್ನಂತೆ ಅಂತ ಹೇಳಿ ಅಪಕೀರ್ತಿ ಬರುತ್ತೆ ಅಲ್ವಾ ನಿಂಗೆ. ಈ ಒಂದು ಅಪಕೀರ್ತಿಯನ್ನ ಇವಾಗಷ್ಟೇ ಈಗ ಬಂದು ಹೋಗೋದಲ್ಲ, ಇದು ಅನಂತ ಕಾಲದವರೆಗೆ ಉಳ್ಕೊಂಡ್ಬಿಡುತ್ತೆ ನಿನಗೆ ಅಪಕೀರ್ತಿ ಅನ್ನೋದು ಅಂತ ಹೇಳಿ ಹೇಳ್ತಾನೆ. ಯಾಕಂದ್ರೆ ಆಯ್ತು ಉಳ್ಕೊಂಡ್ರೆ ಏನಾಗತ್ತೆ, ಹಾಗಾದ್ರೆ ಉಳ್ಕೊಳ್ಳಿ ಬಿಡಿ ಈಗ. ಯಾಕಂದ್ರೆ ಅರ್ಜುನ ಈಗ ಯುದ್ಧ ಮಾಡದೆ ಹಿಂದೆ ಸರದ ಅಂತಂದ್ರೆ ಯಾರು ಕೂಡ ಈತ ಕನಿಕರದಿಂದಾಗ್ಲಿ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ ಅಂತ ಯಾರು ಅನ್ಕೊಳ್ಳಲ್ಲ ಅಲ್ಲಿರೋ ಅಂಥವ್ರು. ಎಲ್ರೂ ಏನ್ ಅನ್ಕೊಳ್ತಾರೆ, ಅರ್ಜುನನಿಗೆ ಭಯ ಆಯ್ತು ಎರಡೂ ಸೈನ್ಯಗಳ ಮಧ್ಯೆ. ಈಗಾಗ್ಲೇ ಇವ್ರ ಹತ್ರ ಇರೋದು ಕೇವಲ 7 ಅಕ್ಷೋಹಿಣಿ ಸೈನ್ಯ, ಕೌರವರ ಹತ್ರ ಇರೋದು 11 ಅಕ್ಷೋಹಿಣಿ ಸೈನ್ಯ. ಈ ಸೈನ್ಯವನ್ನ ನೋಡಿ ಅರ್ಜುನ ಭಯ ಪಟ್ಟು ಯುದ್ಧರಂಗದಿಂದ ಓಡ್ ಹೋದ ಅಂತ ಹೇಳಿ ಅಪಕೀರ್ತಿಯನ್ನ ಪಡ್ಕೊಳ್ತಾನೆ. ಆಯ್ತು ಬಿಡು, ಪಡ್ಕೊಂಡ್ರೆ ಪಡ್ಕೊಳ್ಳಿ. ಅಪಕೀರ್ತಿಯನ್ನ ಪಡ್ಕೊಂಡ್ರೆ ಏನು, ಅದರಿಂದ ಲಾಸ್ ಏನು, ನನಗೆ ಬಂದ್ರೆ ಬರ್ಲಿ ಬಿಡು ಅಂತ ಅಂದ್ರೆ ಮತ್ತೆ ಮುಂದುವರೆದು ಹೇಳ್ತಾನೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿ ರಿಚ್ಯತೆ. ಸಂಭಾವಿತಸ್ಯ, ಒಬ್ಬ ಮರ್ಯಾದಸ್ಥನಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಕೂಡ ಹೆಚ್ಚಿನದ್ದು ಅಂತ ಹೇಳಿ ಹೇಳ್ತಾನೆ. ಅಪಕೀರ್ತಿ ಬಂದ್ರೆ ಬರ್ಲಿ, ನಾನು ಕೊಲ್ಲಲ್ಲ, ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ ಅಂದ್ರೆ ಮರ್ಯಾದಸ್ಥ ಪುರುಷ ಯಾರಿದಾನೋ ಅಂತಹ ವ್ಯಕ್ತಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಕೂಡ ಹೆಚ್ಚಿನದ್ದು ಅಂತ. ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಅಂತಂದ್ರೆ,
ಈ ಧರ್ಮರಾಯ ಹಾಗೆ ಅರ್ಜುನನ ಪ್ರಸಂಗ ಬರುತ್ತಲ್ವಾ, ಬಹುಶಃ ಎಲ್ರೂ ಕೇಳಿರ್ತೀರಾ ಅನ್ಸುತ್ತೆ. ಒಂದ್ ನಿಮಿಷ. ಅರ್ಜುನ ಕರ್ಣ ಮತ್ತೆ ಧರ್ಮರಾಯನಿಗೆ ಯುದ್ಧ ಆದಾಗ ಅವರಿಬ್ರು ಕೂಡ ರಣರಂಗದಲ್ಲಿ ಭೇಟಿಯಾದಾಗ ಕರ್ಣನ ಬಾಣಗಳಿಗೆ ಧರ್ಮರಾಯ ಸ್ವಲ್ಪ ನೊಂದಿರ್ತಾನೆ. ಆ ಸಂದರ್ಭದಲ್ಲಿ ಘಟೋತ್ಕಚ ಕೂಡ ಸತ್ತೋಗಿರ್ತಾನೆ, ಘಟೋತ್ಕಚನ ವಧೆ ಆಗಿರುತ್ತೆ. ಹಾಗೆ ಅಭಿಮನ್ಯು ಕೂಡ ಇರೋದಿಲ್ಲ ಅವ್ರ ಜೊತೆನಲ್ಲಿ. ಧರ್ಮರಾಯಂಗ್ ತುಂಬಾ ನೋವಾಗ್ತಿರತ್ತೆ, ಈಗ ನೋಡಿದ್ರೆ ಕರ್ಣ ಇಷ್ಟೊಂದು ಘಾಸಿಯನ್ನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ. ಅರ್ಜುನ ಇಷ್ಟ ಆದ್ರೂ ಕೂಡ ಕರ್ಣನನ್ನ ಇನ್ನೂ ಉಳಿಸಿದಾನಲ್ಲ ಅಂತ ಹೇಳಿ ಅವನಿಗೆ ಕೋಪ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಚೆನ್ನಾಗಿ ಬೈತಾನೆ. ನೀನು ಈ ತರ ಶಿಬಿರಕ್ಕೆ ಬಂದಾಗ ಬೈಯೋದಕ್ಕೆ ಶುರು ಮಾಡ್ತಾನೆ. ಕೃಷ್ಣ, ದ್ರೌಪದಿ ಎಲ್ಲ ಪಾಂಡವರು ಕೂಡ ಇರ್ತಾರೆ. ಅವದಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾನೆ ಅರ್ಜುನನಿಗೆ. ಏನ್ ಪ್ರಯೋಜನ ಬಂತು ನೀನ್ ಇತ್ಕೊಂಡು, ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿದೆ. ನಿನ್ನನ್ನ ನಂಬಿ ನಾನು ಯುದ್ಧಕ್ಕೆ ಬಂದೆ, ಯುದ್ಧವನ್ನ ಮಾಡೋದಕ್ಕೆ ನಾನು ಒಪ್ಕೊಂಡೆ. ನೀನ್ ನೋಡಿದ್ರೆ ಇನ್ನೂ ಕೂಡ ಆ ಕರ್ಣನನ್ನ ಹಾಗೆ ಉಳಿಸಿದ್ಯಾ, ಇನ್ನೂ ಕೂಡ ಕೊಂದಿಲ್ಲ ಅಂತ ಹೇಳಿ ಅರ್ಜುನನ ಮೇಲೆ ಸಿಟ್ಟಾಗಿ ತುಂಬಾ ಕೋಪದಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಒಂದ್ ವೇಳೆ ನಿನ್ನಿಂದ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನೀನ್ ಕೃಷ್ಣನಿಗೆ ಸಾರಥ್ಯವನ್ನ ಮಾಡು, ಅವನಿಗೆ ರಥಿಕನಾಗಿ ಇರೋದಕ್ಕೆ ಅವನ ಕೈ ಕೊಡು ನಿನ್ನ ಬಿಲ್ಲನ್ನ. ಒಂದ್ ವೇಳೆ ನಿನ್ಗೆ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಿನ್ನ ಗಾಂಡಿವವನ್ನ ಸುಟ್ಟು ಹಾಕು, ಏನ್ ಪ್ರಯೋಜನ ಆದಿದ್ದು ಅಂತ ಹೇಳ್ಬಿಡ್ತಾನೆ. ಆಗ ಅರ್ಜುನಂಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದು, ಯಾಕಂದ್ರೆ ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಯಾರು ತನ್ನ ಗಾಂಡಿವಕ್ಕೆ ಅವಮಾನವನ್ನ ಮಾಡ್ತಾರೋ, ಅದ್ರ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಾರೋ ಅಂಥವ್ರನ್ನ ನಾನು ವಧೆ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ಬಿಟ್ಟಿರ್ತಾನೆ ಅರ್ಜುನ. ಆ ಕಾರಣಕ್ಕಾಗಿ ಅವನು ಧರ್ಮರಾಯನಿಗೆ ಗಾಂಡಿವವನ್ನ ಎತ್ಕೊಂಡು ಧರ್ಮರಾಯನನ್ನೇ ಕೊಲ್ಲೋದಕ್ಕೆ ಹೋಗ್ಬಿಡ್ತಾನೆ ಅರ್ಜುನ. ಅವಾಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗತ್ತೆ. ಅಯ್ಯೋ ಏನಿದು, ಅಣ್ಣ ತಮ್ಮಂದ್ರಲ್ಲಿ ಈ ರೀತಿ ವೈಮನಸ್ಸು ಬರೋದಾ, ಕೊಲ್ಲೋದಕ್ಕೆ ಹೊರಟಿದ್ದಾನಲ್ಲ ಅರ್ಜುನ ಅಂತ ಹೇಳಿ ತುಂಬಾ ಗಾಬರಿ ಆಗತ್ತೆ. ಎಲ್ರಿಗೂ ಆಶ್ಚರ್ಯ ಕೂಡ ಆಗತ್ತೆ. ಅರ್ಜುನ ಧರ್ಮರಾಯನನ್ನ ಕೊಲ್ಲೋದಕ್ಕೆ ಹೋದಾಗ, ಖಡ್ಗದಿಂದ ಕೊಲ್ಲೋದಕ್ಕೆ ಹೋದಾಗ ದ್ರೌಪದಿ ಅಡ್ಡ ಬರ್ತಾಳೆ. ಅಡ್ಡ ಬಂದಾಗ ಅವಾಗ ಕೃಷ್ಣ ಕೂಡ ಹೇಳ್ತಾನೆ, ಏನ್ ಮಾಡೋದಕ್ಕೆ ಹೊರಟಿದ್ಯಾ ನೀನು, ಅಣ್ಣನನ್ನೇ ಕೊಲ್ಬೇಕು ಅಂತ ಹೋಗಿದ್ಯಲ್ಲ, ತಂದೆ ಸಮಾನ ಅಣ್ಣ ಅಂತಂದ್ರೆ ಅವನನ್ನೇ ಕೊಲ್ಬೇಕು ಅಂತ ಹೋಗಿದ್ಯಾ, ನಿನಗೇನಾದ್ರೂ ಬುದ್ಧಿ ಇದೆಯಾ ಅಂತ ಹೇಳಿ ಅರ್ಜುನನಿಗೆ ಬೈತಾನೆ. ಬೈದಾಗ ಅರ್ಜುನ ಹೇಳ್ತಾನೆ, ನನ್ನ ಗಾಂಡಿವಕ್ಕೆ ಯಾರಾದ್ರೂ ಈ ರೀತಿ ಅವಮಾನ ಮಾಡಿದ್ರೆ, ಅಗೌರವವನ್ನ ಕೊಟ್ರೆ ಅದನ್ನ ನಾನು ಹೇಗ್ ಸಹಿಸ್ಕೊಳ್ಳೋದಕ್ಕಾಗತ್ತೆ, ಯಾಕಂದ್ರೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಅದರಲ್ಲಿ ಗಾಂಡಿವವನ್ನ ಸುಡು ಅಂತ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಅವನನ್ನ ಕೊಲ್ಲೇಬೇಕು ಇವಾಗ ಅಂತ ಹೇಳಿ, ಅಂತವ್ರನ್ನ ನಾನು ಜೀವ ಸಹಿತ ಉಳಿಸಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ಕೊಲ್ಲಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರತಿಜ್ಞೆ ಮಾಡಿದಷ್ಟು ಮಾತ್ರಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ, ಅಂದ್ರೆ ಪ್ರತಿಜ್ಞೆ ಮಾಡಿದೀನಿ ಅಂತ ಹೇಳಿ ಅದನ್ನೇ ಫಾಲೋ ಮಾಡ್ಬೇಕು ಅಂತ ಏನಿಲ್ಲ, ಅದನ್ನ ವಿಮರ್ಶೆ ಮಾಡ್ಬೇಕು, ಆ ನಂತರ ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ವಿಮರ್ಶೆ ಮಾಡ್ಬೇಕು ಅಂತ ಹೇಳಿ, ಅದಕ್ಕೆ ಬದಲಾಗಿ ಅಂದ್ರೆ ನೀನು ಆತನನ್ನ ಕೊಲ್ಲೋದ್ರ ಬದಲಾಗಿ, ಯಾಕಂದ್ರೆ ತಂದೆ ಸಮಾನನಾದಂಥವನು ಧರ್ಮರಾಯ, ಅವನನ್ನ ಕೊಲ್ಲೋದು ಉಚಿತವಲ್ಲ. ಅಷ್ಟಕ್ಕೂ ಆತ ನಿನಗೆ ಯಾಕೆ ಹೇಳ್ದ ಅಂತಂದ್ರೆ, ನಿನ್ನನ್ನ ಯುದ್ಧಕ್ಕೆ ಅವನು ಪ್ರೇರೇಪಣೆಯನ್ನ ನೀಡಬೇಕು, ನೀನು ಯುದ್ಧಕ್ಕೆ ಒಂದು ಹುಮ್ಮಸ್ಸು ಬರೋ ರೀತಿನಲ್ಲಿ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಧರ್ಮರಾಯ ಆ ರೀತಿ ಎಲ್ಲ ಮಾತಾಡ್ದ. ಅದಕ್ಕೆ ನೀನು ಅವನನ್ನ ಕೊಲ್ಲಬೇಕು ಅಂತ ಹೇಳಿ ಹೋಗ್ತಿದ್ಯಲ್ಲ ಅಂತಾನೆ. ಧರ್ಮರಾಯನು ಆಯ್ತು ಕೊಲ್ಲಿ ಬಿಡು ಇವಾಗ ಅಂತ ಹೇಳಿ ಮುಂದೆ ಬರ್ತಾನೆ. ಅವ್ನು ನನ್ಗೆ ಕೊಲ್ಲೋದ್ರಲ್ಲೇ ಅವನಿಗೆ ಖುಷಿ ಸಿಗುತ್ತೆ ಅನ್ನೋದಾದ್ರೆ ಸಾಯಿಸ್ಲಿ ಬಿಡು ಅಂತ. ಆಗ ಧರ್ಮರಾಯನ್ಗೂ ಕೂಡ ಬೈತಾನೆ ಕೃಷ್ಣ, ನಿನ್ ತಮ್ಮನ್ನೇ ನೀನು ನರಕಕ್ಕೆ ಹೋಗ್ಲಿ ಅಂತ ಇಚ್ಛಿಸ್ತಾ ಇದೀಯ, ನೀನು ಅಣ್ಣನನ್ನ ಕೊಂದ್ರೆ ನರಕಕ್ಕಲ್ವ ಹೋಗೋದವನು, ನಿನಗೆ ಯಾಕೆ ಈ ತರ ಇಚ್ಛೆ ಪಡ್ತಾ ಇದೀಯಾ ಅಂತ ಹೇಳಿ ಕೃಷ್ಣ ಮುಗುಳ್ನಗ್ತಾ ಹೇಳ್ತಾನೆ. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅರ್ಜುನ ಕೇಳಿದಾಗ, ಇವಾಗ ನಾನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ನೀನೇ ಹೇಳಿವಾಗ ಅಂತ ಹೇಳಿದಾಗ, ಆಗ ಕೃಷ್ಣ ಹೇಳ್ತಾನೆ ಅರ್ಜುನಂಗೆ, ಈಗ ನೀನು ಪ್ರತಿಜ್ಞೆ ಏನೋ ಮಾಡಿದ್ಯಾ ಅಪ್ಪ, ನೀನು ಪ್ರತಿಜ್ಞೆ ಮಾಡಿರೋದೇನಂದ್ರೆ, ಯಾರಾದ್ರೂ ನಿನ್ನ ಗಾಂಡೀವಕ್ಕೆ ಅವಮಾನ ಮಾಡಿದ್ರೆ, ಅಗೌರವವನ್ನ ಕೊಟ್ರೆ ಅಂಥವ್ರನ್ನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಾ ಅಲ್ವಾ. ಇವಾಗ ನೀನೇನ್ ಮಾಡ್ಬೇಕು, ಅದಕ್ಕೆ ಪರಿಹಾರವಾಗಿ ಏನ್ ಮಾಡ್ಬೇಕಂದ್ರೆ, ನಿನ್ನ ಅಣ್ಣ ಈಗ ಆ ಸ್ಥಾನದಲ್ಲಿ ಇದ್ದಾನೆ, ಗಾಂಡೀವಕ್ಕೆ ಅವನು ಅಗೌರವವನ್ನ ಕೊಟ್ಟಿದ್ದಾನೆ, ಕೆಟ್ಟದಾಗಿ ಮಾತಾಡಿದ್ದಾನೆ. ಇವಾಗ ನೀನೇನ್ ಮಾಡ್ತೀಯ ಅಂದ್ರೆ, ನಿನ್ನ ಅಣ್ಣನಿಗೆ ನಿಂದನೆಯನ್ನ ಮಾಡು, ಅಂದ್ರೆ ಅವನಿಗೆ ಚೆನ್ನಾಗಿ ಬೈದ್ಬಿಡು, ನೀನು ನಿಂದನೆಯನ್ನ ಮಾಡು, ಅವಾಗ ಆತನನ್ನ ಸಾಯಿಸ್ದಾಗೆ ಅಂತ. ನೋಡಿ, ಇಲ್ಲಿ ಬಂದಿರೋದು
ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ ಅಂತ ಹೇಳಿದ್ರಲ್ವಾ. ಯಾರು ಮರ್ಯಾದಸ್ಥ ಪುರುಷರಿರ್ತಾರೋ ಅಂಥವರಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಕೂಡ ಹೆಚ್ಚು ಅಂತ. ಆ ಕಾರಣಕ್ಕಾಗಿ ಅಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಅವನನ್ನ ಕೊಲ್ಲೋದು ಬೇಕಾಗಿಲ್ಲ, ನೀನು ಅವನನ್ನ ನಿಂದನೆ ಮಾಡಿಬಿಟ್ರೆ ಸಾಕು, ಅವನು ಸತ್ತ ಹಾಗೆ ಅಂತ. ಅವಾಗ ಚೆನ್ನಾಗಿ ಬೈತಾನೆ ಕೃಷ್ಣ, ಯಾರು ಅರ್ಜುನ, ಧರ್ಮರಾಯನಿಗೆ ನಿನ್ನಿಂದಾನೇ ಈ ರೀತಿ ಯುದ್ಧ ಆಗಿದ್ದು, ನಾವು 5 ಜನ ಕೂಡ ಇಷ್ಟೆಲ್ಲ ಕಷ್ಟಪಡೋ ರೀತಿ ಆಗೋಗ್ಬಿಡ್ತು, ನಿನಗೇನು ಬುದ್ಧಿ ಇರ್ಲಿಲ್ವಾ ಅದ್ಯೂತ ಆಡ್ಬೇಕಾದ್ರೆ, ಒಂದ್ಸಾರಿ ಗೆದ್ದಿದ್ವಲ್ಲ ಅಲ್ಲ, ಒಂದ್ಸಾರಿ ಸೋತು ನಾವು ಸೋಲನ್ನ ಅನುಭವಿಸಿದ್ದಾಯ್ತು, ಮತ್ತೆ ಯಾಕೆ ಹೋಗ್ಬೇಕಿತ್ತು, ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಬೈತಾನೆ. ಆಮೇಲೆ ಬೈದ ನಂತರ ಈಗ ಅರ್ಜುನಂಗೆ ದುಃಖ ಆಗತ್ತೆ. ದುಃಖ ಆದ್ಮೇಲೆ ಮತ್ತೆ ಇವಾಗ ಅಯ್ಯೋ ನನ್ನ ಅಣ್ಣನ್ಗೆ ಇಷ್ಟೆಲ್ಲ ಬೈದ್ಬಿಟ್ನಲ್ಲ, ಅದನ್ನ ಕೇಳ್ಬಿಟ್ಟು ಧರ್ಮರಾಯನಿಗೆ ಅವನಿಗೆ ನಾನು ಬದುಕಿದ್ದು ಸತ್ತ ಹಾಗೆ ಅಂತ ಹೇಳಿ ಆ ತರ ಫೀಲ್ ಆಗ್ತಿರತ್ತೆ ಅವನಿಗೆ, ಅಷ್ಟು ದುಃಖ ಆಗ್ಬಿಡತ್ತೆ. ಮತ್ತೆ ಅರ್ಜುನ ಕೇಳ್ತಾನೆ ಮುಂದುವರೆದು, ಅಂದ್ರೆ ಇದಕ್ಕೆ ಅದು ಅವಶ್ಯಕತೆ ಇಲ್ಲ, ಆದ್ರೂ ಅದು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅರ್ಜುನ ಮುಂದುವರೆದು ಮತ್ತೆ ಹೇಳ್ತಾನೆ, ನಾನು ಅಣ್ಣನನ್ನೇ ಈ ರೀತಿ ನಿಂದನೆ ಮಾಡ್ಬಿಟ್ಟೆ ಅಲ್ವಾ, ಎಂತ ಘೋರವಾದ ಪಾಪ ನಂದು, ಇವಾಗ ಏನ್ ಮಾಡ್ಬೇಕು ಅಂತ ಮತ್ತೆ ಕೃಷ್ಣನ್ ಕೇಳ್ತಾನೆ. ಆಗ ಹೇಳ್ತಾನೆ ಅವನು, ನಿಂದನೆ ಮಾಡಿದ್ಯಾ, ಈ ಪಾಪವನ್ನ ಕಳ್ಕೋಬೇಕಂದ್ರೆ ನಿನ್ನನ್ನ ನೀನ್ ಹೊಗಳ್ಕೋ ಅಂತ ಹೇಳ್ತಾನೆ. ಅವಾಗ ಅವನನ್ನ ಹೊಗಳ್ಕೊಳಕ್ ಶುರು ಮಾಡ್ತಾನೆ, ಅವನ ಕೀರ್ತಿಯನ್ನ ತಾನಾಗೆ ಅವನೇ ಹೇಳ್ಕೊಳಕ್ ಶುರು ಮಾಡ್ತಾನೆ. ನೋಡಿ, ಧರ್ಮ ರಹಸ್ಯ ಅನ್ನೋದು ಎಷ್ಟು ಮಟ್ಟಿಗಿದೆ, ಯಾವುದು ಧರ್ಮ ಯಾವುದು ಅಧರ್ಮ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಎಷ್ಟು ನಿಗೂಢವಾಗಿರುತ್ತೆ ಅಂದ್ರೆ, ಅವನು ಅಲ್ಲಿ ನಿಂದನೆ ಮಾಡುವಂಥದ್ದು ತಪ್ಪು. ಅಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನ ಸಾಯಿಸೋದಕ್ಕಾಗಲ್ಲ, ಅದಕ್ಕೆ ಬದಲಾಗಿ ಅವನನ್ನ ನಿಂದನೆ ಮಾಡ್ಬಿಡು ಅಂತ ಹೇಳ್ದ. ಅಲ್ಲಿ ನಿಂದನೆ ಮಾಡಿದಂತಹ ಅಪವಾದವನ್ನ ಪಾಪವನ್ನ ಕಳ್ಕೊಳ್ಬೇಕಲ್ಲ. ಈಗ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾನೆ, ನಿನ್ನನ್ನು ನೀನ್ ಹೊಗಳ್ಕೊ ಅಂತ. ಅಂದ್ರೆ ನಮ್ಮನ್ನ ನಾವು ಹೊಗಳ್ಕೊಂಡ್ರೆ ಎಷ್ಟು ಪಾಪ ಬರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಆಗ ಧರ್ಮರಾಯನಿಗೆ ಏನಿದೆಲ್ಲ ಈ ತರ ಆಗ್ತಿದೆ, ಅರ್ಜುನನ ಈ ರೀತಿ ಮಾಡ್ದ ಅಂದಾಗ ಕೃಷ್ಣ ಸಮಾಧಾನ ಮಾಡಿ, ಇಲ್ಲ ಧರ್ಮ ಸೂಕ್ಷ್ಮ ಇದು, ಈ ರೀತಿ ಪರಿಹಾರಕ್ಕಾಗಿ ನಾನೇ ಆತನಿಗೆ ಇದನ್ನೆಲ್ಲ ಹೇಳ್ದೆ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ. ಈ ತರ ಅಂದ್ರೆ ಆ ಒಬ್ಬ ಮರ್ಯಾದಸ್ಥ ಪುರುಷನಿಗೆ ಅಪಕೀರ್ತಿ ಅನ್ನೋದು ಧರ್ಮರಾಯನ್ಗೀಗ ಸತ್ತಾಗೆ ಆಗೋಯ್ತಲ್ಲಿ, ಆ ರೀತಿ ನಿಂದನೆಗಳನ್ನ ಕೇಳಿ. ನಿನಗೂ ಕೂಡ ಈ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ಜನಗಳು, ಯಾಕಂದ್ರೆ ಒಬ್ಬ ವ್ಯಕ್ತಿ ಯಶಸ್ಸನ್ನ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೋ, ಆ ಯಶಸ್ಸು ಸಿಕ್ಕ ನಂತರ ಅದನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತಲೂ ಕಷ್ಟ ಆಗಿರುತ್ತೆ. ಅದನ್ನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಲೆವೆಲಲ್ಲೇ ಇರಬೇಕು ಅಂತ. ಒಬ್ಬ ಗಾಯಕ ತುಂಬಾ ಚೆನ್ನಾಗಿ ಹಾಡುವಂತಹ ಹೆಸರಾಂತ ಗಾಯಕ, ಅವನು ತುಂಬಾ ಪ್ರಸಿದ್ಧವಾದಂಥವನು, ಅವನ್ ಏನ್ ಮಾಡ್ತಾನೆ, ಅವನ ಜೊತೆ ಹಾಡ್ಬೇಕು ಅಂತ ಇನ್ನು ಜೂನಿಯರ್ಸ್ ಎಲ್ಲ ಕಲಿತಿರ್ತಾರಲ್ಲ, ಅವ್ರಿಗಂತೂ ತುಂಬಾ ಆಸೆ ಇರುತ್ತೆ. ಒಂದ್ ಹುಡುಗಿ ಹಾಗೆ ಆಸೆ ಪಡ್ತಾಳೆ, ನಾನು ಆತನ ಜೊತೆ ಆಡ್ಬೇಕು, ಒಂದ್ಸಾರಿ ನನಗೆ ಅವ್ರ ಜೊತೆ ಹಾಡೋದಕ್ಕೆ ಸ್ಟೇಜ್ ಸಿಕ್ಕಿದ್ರೆ ಸಾಕಲ್ಲ ಅಂತ ಹೇಳಿ ತುಂಬಾ ಆಸೆ ಪಡ್ತಿರ್ತಾಳೆ. ಹಾಗೆ ಎಷ್ಟೋ ವರ್ಷಗಳ ನಂತರ ಆಕೆಗೆ ಆಡೋದಕ್ಕೆ ಅವಕಾಶ ಕೂಡ ಸಿಗುತ್ತೆ, ಸ್ಟೇಜ್ ಮೇಲೆ ಆಡೋದಕ್ಕೆ. ಈ ಹುಡುಗಿಗಿಂತ ಆ ಪ್ರಸಿದ್ಧವಾದಂತಹ ಗಾಯಕ ಇದಾನಲ್ಲ, ಅವನು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಅವನ ಕೈ ಕಾಲು ನಡಗೋದಕ್ಕೆ ಶುರುವಾಗತ್ತಂತೆ. ಆಗ ಆಕೆ ಕೇಳ್ತಾಳೆ, ಯಾಕೆ ನಿನ್ ಕೈ ನಡಗ್ತಿದೆ ಈ ರೀತಿ ಅಂತ. ಆಗ ಅವನು ಹೇಳೋ ಮಾತು, ಈಗ ಜನ ಇಲ್ಲಿ ನಮ್ಮಿಬ್ಬರ ಒಂದು ಹೇಗ್ ಆಡ್ತೀವಿ ಅಂತ ಹೇಳಿ ನಮ್ಮ ಈ ಒಂದು ಇದನ್ನ ಕಾರ್ಯಕ್ರಮವನ್ನ ನೋಡೋದಕ್ಕೆ ಬಂದಿದ್ದಾರೆ. ನೀನ್ ಇದಕ್ಕೆ ಸರಿಯಾಗಿ 100% ಎಫರ್ಟ್ ಹಾಕಿ ನನ್ನ ಜೊತೆ ಹಾಡೋದಕ್ಕೆ ಬಂದಿದ್ಯಾ. ಈಗ ನಿನ್ನ ಮೇಲೆ ಅಂದ್ರೆ ನೀನ್ ಎಷ್ಟು ಚೆನ್ನಾಗಿ ಆಡ್ತೀಯಾ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ, ಆಕೆ ಆಡೋದಕ್ಕಿಂತ ಇನ್ನಷ್ಟು ಚೆನ್ನಾಗಿ, ಅಂದ್ರೆ ಹೀಗೆ 100% ಎಫರ್ಟ್ ಹಾಕಿದ್ರೆ ಅವ್ನು 200% ಹಾಕ್ಬೇಕೀಗ. ಅವನ ಒಂದು ಕೀರ್ತಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ನಾನು ಯಾವ ರೀತಿ ಅಂದ್ರೆ, ನೀನ್ ಚೆನ್ನಾಗಿ ಆಡ್ತೀಯ, ನಿನ್ನನ್ನೆಲ್ಲರೂ ಹೊಗಳು ಬಿಡ್ತಾರೆ, ನನ್ನ ಸ್ಥಾನವನ್ನ ನನಗೆ ಕೊಟ್ಟಿದಾರಲ್ಲ, ಆ ಸ್ಥಾನವನ್ನ ಉಳಿಸ್ಕೊಳ್ಬೇಕಂದ್ರೆ ನಾನು ನಿನಗಿಂತಲೂ ಇನ್ನೂ ಚೆನ್ನಾಗಿ ಆಡ್ಬೇಕಲ್ಲ, ಅದಕ್ಕೆ ನನಗೆ ಭಯ ಆಗ್ತಿದೆ ಅಂತ. ಹಾಗೆ ಯಶಸ್ಸನ್ನ ಪಡೆಯೋದಷ್ಟೇ ಅಲ್ಲ, ಪಡೆದ ನಂತರ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನೀನು ಎಂತಹ ಕೀರ್ತಿಯನ್ನ ಗಳಿಸ್ತವನು ಅರ್ಜುನ. ಈ ಒಂದು ಕೀರ್ತಿಯನ್ನ ಗಳಿಸಿರೋದ್ರಿಂದಾಗಿ ನಿನಗೆ ಈ ಕೀರ್ತಿಯನ್ನ ಕಳ್ಕೊಂಡ್ಬಿಟ್ರೆ ಏನಾಗತ್ತೆ, ಎಲ್ಲರೂ ನಿಂದನೆ ಮಾಡೋದನ್ನ ಕೇಳಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾರು ಮರ್ಯಾದಸ್ಥರಿರ್ತಾರೋ ಅಂಥವರಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನಿನ್ ಕೈಲಿ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇನ್ನು ಭಯಾದ್ ರಣಾದು ಪರತಂ ಮನ್ಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಭಯಾದ್ ರಣಾದು ಪರತಂ ಅಂದ್ರೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಸಮ್ಮಾನಿತನಾಗಿದ್ದೋ, ಅಂದ್ರೆ ಯಾರು ನಿನಗೆ ತುಂಬಾ ಗೌರವವನ್ನ ಕೊಡ್ತಿದ್ರೋ
ಅಂಥವ್ರು ಏನ್ ಮಾಡ್ತಾರೀಗ, ನಿನ್ನನ್ನ ತುಂಬಾ ಲಘುವಾಗಿ ಕಾಣ್ತಾರೆ. ಮಹಾರಥಿಗಳು, ಈ ಭೀಷ್ಮ, ದ್ರೋಣ, ದೃಪದ ಇವರೆಲ್ಲರೂ ಇದಾರಲ್ವಾ, ಮಹಾರಥಿಗಳು ಇವರೆಲ್ರೂ. ಎಲ್ರೂ ಅರ್ಜುನ ಅಂದ್ರೇನೆ ಒಬ್ಬ ಶ್ರೇಷ್ಠವಾದಂತಹ ಬಿಲ್ಲುಗಾರ, ಅವನೊಬ್ಬ ಗಾಂಡಿವವನ್ನ ಎತ್ತು ನಿಂತ್ರೆ ಅವನಿಗೆ ಸರಿಸಮಾನನಾದಂಥವ್ರು ಯಾರೂ ಇಲ್ಲ ಅಂತ ಹೇಳಿ ನಿನ್ನ ಬಗ್ಗೆ ತುಂಬಾನೇ, ನೀನು ತುಂಬಾ ಕೀರ್ತಿವಂತ ಅಂತ ಹೇಳಿ, ತುಂಬಾ ಶ್ರೇಷ್ಠವಾದಂತಹ ಧನುರ್ಧಾರ ಅಂತ ಹೇಳಿ ಎಲ್ರೂ ಕೂಡ ನಿನ್ನನ್ನ ನಂಬಿದ್ದಾರೆ. ಇಂಥವ್ರೆಲ್ಲ ಏನ್ ಮಾಡ್ತಾರೆ, ಬಹುಮತಃ ಅಂದ್ರೆ ಭಯಾದ್ ರಣಾದು ಪರತಂ, ನೀನೇನಾದ್ರೂ ಇಲ್ಲಿಂದ ಹೊರಟೋಗ್ಬಿಟ್ಟೆ ಅಂದ್ರೆ, ಯುದ್ಧ ಭೂಮಿಯಿಂದ ನೀನು ಪಲಾಯನ ಮಾಡದೆ ಅಂತ ಅನ್ನೋದಾದ್ರೆ, ಅವರೆಲ್ಲ ನಿನ್ನನ್ನ ಏನ್ ಅನ್ಕೊಳ್ತಾರೆ, ಈತ ಸಿಂಪದಿಗೋಸ್ಕರ ಅಂದ್ರೆ ಅವರನ್ನ ಕೊಲ್ತಿದ್ದೀನಿ ಅಂತ ಹೇಳಿ ನೋವಿನಿಂದ ದುಃಖದಿಂದ, ಅಯ್ಯೋ ನನ್ನವ್ರು ಸಾಯ್ತಾರಲ್ಲಪ್ಪ, ಸಾಯೋದು ಬೇಡ ಅಂತ ಹೇಳಿ ನೀನು ಈ ತರ ಕರುಣೆಯಿಂದ ಹೋದೆ ಅಂತ ಯಾರು ಅನ್ನಲ್ಲ. ಈ ತರ ಕೀರ್ತಿವಂತನಾಗಿದ್ದಂಥವನು, ಇಷ್ಟು ಒಳ್ಳೆ ಕೀರ್ತಿವಂತ ಅಂತ ನಾವು ಇದುವರೆಗೂ ಅನ್ಕೊಂಡ್ಬಿಟ್ಟಿದ್ವಿ, ಈ ತರ ಹೇಳಿ ಅಂತ ಗೊತ್ತಿರ್ಲಿಲ್ಲ, ಸೈನ್ಯವನ್ನ ನೋಡ್ಬಿಟ್ಟು ಎದ್ರುಕೊಂಡು ಹೊಡ್ಬಿಟ್ನಲ್ಲ ಅಂತ ಹೇಳಿ ಎಲ್ರು ಕೂಡ ಆಡ್ಕೊಂಡ್ಬಿಡ್ತಾರೆ ನಿನ್ನನ್ನ. ಹಾಗಾಗಿ ನೀನು ಈ ರೀತಿ ನಿನ್ನ ತುಂಬಾ ಲಘುವಾಗಿ ಕಾಣ್ತಾರೆ. ಆ ಕಾರಣಕ್ಕೋಸ್ಕರನಾದ್ರೂ ನೀನೇನ್ ಮಾಡು, ಯುದ್ಧವನ್ನ ಮಾಡು, ಯುದ್ಧದಿಂದ ಪಲಾಯನ ಮಾಡಬೇಡ ಅಂತ ಹೇಳ್ತಾನೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಈಗ ಮತ್ತೆ ಯಾಕೆ ಇದನ್ನೇ ಹೇಳ್ತಿದ್ದಾರೆ ಅನ್ಸುತ್ತೆ, ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿನ್ನನ್ನ ನಿಂದನೆ ಮಾಡ್ತಾರೆ ಅಂತ. ಯಾರು ನಿಂದನೆ ಮಾಡೋದು ಅಂದ್ರೆ, ಇದುವರೆಗೂ ಹೇಳಿದ್ದು ಅವನ ಒಂದು ಹಿತೈಷಿಗಳು, ಅಂದ್ರೆ ಅರ್ಜುನನಿಗೆ ಯಾರು ಹಿತವನ್ನ ಬಯಸ್ತಾ ಇದ್ರೋ, ಭೀಷ್ಮರಾಗ್ಲಿ, ದ್ರೋಣರಾಗ್ಲಿ, ದೃಪದನಾಗ್ಲಿ, ಅವರೆಲ್ಲರೂ ಕೂಡ ನಿನ್ನ ಹಿತೈಷಿಗಳು ನಿನ್ನನ್ನ ಆ ರೀತಿ ತಿಳ್ಕೊಳ್ತಾರೆ, ಓಡೋಗ್ಬಿಟ್ಟು ಅವನು ಪಲಾಯನ ಮಾಡ್ದ ಹೆದರ್ಕೊಂಡು ಅಂತ ಹೇಳಿ. ಆದ್ರೆ ನಿನ್ನ ಶತ್ರುಗಳಿದಾರಲ್ಲ, ಈ ಕೌರವರಿದಾರಲ್ಲ ನಿನ್ನ ಶತ್ರುಗಳು, ಅವ್ರು ಏನ್ ಮಾಡ್ತಾರೆ, ಅಹಿತಾಹ ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಹ, ವೈರಿಗಳು ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾ ನಿನಗೆ ಬಹಳವಾಗಿ ಹೇಳಬಾರದಂತಹ ಮಾತುಗಳನ್ನ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನದಾದಂತಹ ದುಃಖ ನಿನಗಿನ್ನೇನಿದೆ ಅಂತ ಹೇಳಿ ಹೇಳ್ತಿದ್ದಾನೆ. ವೈರಿಗಳು ಅಂದ್ರೆ ಈಗ ಆಗ್ಲೇ ಹಿಂದೆ ಹೇಳಿದ್ದಾಯ್ತು, ಮತ್ತೆ ಯಾಕೆ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ, ಹಿಂದೆ ಹೇಳಿದ್ದು ತನ್ನ ಹಿತೈಷಿಗಳು ಈ ರೀತಿ, ಓ ಅರ್ಜುನ ಅಂದ್ರೆ ನಾವ್ ಹೇಗೋ ಅನ್ಕೊಂಡ್ಬಿಟ್ಟಿದ್ವಿ ಅಲ್ಲ, ಅವನ್ ಈ ರೀತಿ ಎದ್ರುಕೊಂಡು ಹೋಗ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ನಿನ್ನ ಹಿತೈಷಿಗಳು ಹೇಳೋ ಮಾತದು. ಅವರು ಕೂಡ ನಿನ್ನ ನಿಂದನೆ ಮಾಡ್ತಾರೆ, ಲಘುವಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಿನ್ನ ವೈರಿಗಳಿದಾರಲ್ಲ, ಅವ್ರೇನ್ ಮಾಡ್ತಾರೆ, ಅವಾಚ್ಯ ವಾದಾಂಶ್ಚ ಬಹೂನ್ ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿನ್ನನ್ನ ಬಹಳವಾಗಿ ನಿನ್ನನ್ನ ನಿಂದನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಿನ್ನ ವೈರಿಗಳು. ನಿನ್ನ ಸಾಮರ್ಥ್ಯವನ್ನ ಹೇಳಬಾರದಂತಹ ಮಾತುಗಳನ್ನ ಹೇಳಿ ಅವರು ನಿನಗೆ ನೋವನ್ನ ಕೊಡ್ತಿರ್ತಾರೆ. ಅದಕ್ಕಿಂತ ಹೆಚ್ಚಿನದಾದಂತಹ ದುಃಖ ಬೇರೆ ಏನಿರೋದಕ್ಕೆ ಸಾಧ್ಯ? ಯಾಕಂದ್ರೆ ಈ ಒಂದು ಸ್ಥಿತಿಯಲ್ಲಿ ಅಂತಂದ್ರೆ ಯಾರು ನಮ್ಮ ಹಿತೈಷಿಗಳಿರ್ತಾರೋ ಅವ್ರು ಏನೋ ಒಂದ್ ಮಾತನ್ನ ಅಂದ್ಬಿಟ್ರು ನಮ್ಗಷ್ಟು ಬೇಜಾರಾಗೋದಿಲ್ಲ. ಆದ್ರೆ ವೈರಿಗಳು ಚುಚ್ಚಿ ಮಾತಾಡ್ತಾರಲ್ಲ, ಅಯ್ಯೋ ನಮ್ಮ ಜೊತೆ ಯುದ್ಧ ಮಾಡೋದಕ್ಕಾಗ್ದೇನೆ ಹೆದರ್ಕೊಂಡು ಹೋದ ಇವನು ಅಂತ ಹೇಳಿ ಚುಚ್ಚಿ ಹೇಳ್ತಿರ್ತಾರಲ್ಲ, ಮತ್ತೆ ಮತ್ತೆ ಅವಾಚ್ಯವಾದಂತಹ ಶಬ್ದಗಳಿಂದ ಹೇಳ್ತಾರಲ್ವಾ, ಅದನ್ನ ನಿನ್ನಿಂದ ಸಹಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಅವನು ಕ್ಷತ್ರಿಯನಾದಂಥವನಿಗೆ ಒಳಗಡೆ ಆ ಪೌರುಷ ಇರುತ್ತೆ. ಅವನ ಒಂದು ಧರ್ಮಕ್ಕೆ, ಸ್ವಧರ್ಮಕ್ಕನುಗುಣವಾಗಿ ಅವನ ಕರ್ತವ್ಯ ಕರ್ಮಗಳನ್ನ ಮಾಡ್ಲೇಬೇಕು. ಅದು ಒಳಗಿಂದ, ಅದು ಕೊನೆಯಲ್ಲಿ ಹೇಳ್ತಾನೆ, ಒಂದ್ ವೇಳೆ ನೀನು ಯುದ್ಧ ಮಾಡಲ್ಲ ಅಂತ ಬಯಸಿದ್ರು ಕೂಡ ನಿನ್ನಲ್ಲಿರುವಂತಹ ಕ್ಷಾತ್ರ ಗುಣ ಏನಿದೆ ಅದು ನಿನ್ನನ್ನ ಮತ್ತೆ ಮತ್ತೆ ಯುದ್ಧ ಮಾಡೋದಕ್ಕೆ ಪ್ರೇರಣೆಯನ್ನ ನೀಡುತ್ತೆ. ನೀನ್ ಮಾಡಲ್ಲ ಅಂತ ಹೇಳ್ಬಹುದು, ಆದ್ರೆ ನಿನ್ನೊಳಗಿರುವಂತಹ ಕ್ಷಾತ್ರಗುಣ ನಿನ್ನನ್ನು ಬಿಡೋದಿಲ್ಲ ಯುದ್ಧ ಮಾಡದೆ ಇರೋದಕ್ಕೆ. ಅದಾದ್ರೂ ನಿನ್ನನ್ನ ಬಲವಂತವಾಗಾದ್ರೂ ನಿನ್ನ ಕಾರ್ಯದಲ್ಲಿ ನಿನ್ನನ್ನ ನಿಯೋಜಿಸುತ್ತೆ ಅಂತ. ಗುಣಗಳ ಪ್ರಭಾವನೆ ಹಾಗೆ. ಆ ಒಂದು ಸ್ವಧರ್ಮದಿಂದಾದ್ರೂ ನೀನು ಮಾಡ್ಲೇಬೇಕಾಗತ್ತೆ, ಆ ಗುಣಗಳ ಪ್ರಭಾವಕ್ಕೆ ಬಿದ್ದಾದ್ರೂ ನೀನು ಮಾಡ್ಬೇಕಾಗತ್ತೆ ಅಂತ. ಈಗ ಅವರೆಲ್ಲ ನಿಂದನೆ ಮಾಡ್ತಿದ್ರೆ ಕೇಳ್ಕೊಂಡು ಸುಮ್ನಿರೋದಕ್ಕೆ ಸಾಮಾನ್ಯ ಮನುಷ್ಯ ಅಲ್ವಲ್ಲ ಇವನು, ಕ್ಷತ್ರಿಯ ಇವನು. ಆ ಪೌರುಷ ಅವನಲ್ಲಿರುತ್ತೆ. ಈ ನಿಂದನೆಗಳನ್ನೆಲ್ಲ ಕ್ಷತ್ರಿಯನಾಗಿ ಸಹಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ನೀನು ಅಂತ ಹೇಳಿ ಕೃಷ್ಣ ಅವನಿಗೆ ತಿಳುವಳಿಕೆಯನ್ನ ಹೇಳ್ತಾ ಇದ್ದಾನೆ. ಹೀಗಿದ್ದು ಕೂಡ ಇವೆಲ್ಲವನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ, ಹಾಗಾಗಿ ನೀನು ಯುದ್ಧ ಮಾಡ್ಬೇಕು ಅಂತ.
ಈ ಮೇಲೆ ಹೇಳಿದಂತ ಎಲ್ಲಾ ಕಾರಣಗಳು ಕೂಡ ಆದ ನಂತರ ಹಾನಿಗಳನ್ನ ಹೇಳಿದ್ದಾಯ್ತು, ಹಾಗೆ ಏನು ಲಾಭ ಸಿಗುತ್ತೆ ಅಂತ ಹೇಳಿದ್ದಾಯ್ತು. ಹಾಗೆ ನೀನು ಯುದ್ಧ ಮಾಡಿದ್ರೆ ಈ ರೀತಿ ಲಾಭ ಆಗತ್ತೆ, ಸ್ವರ್ಗ ಪ್ರಾಪ್ತಿ ಮಾಡ್ಕೊಳ್ತೀಯ. ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ಹಾನಿ ಆಗತ್ತೆ, ನಿನಗೆ ಅಪಕೀರ್ತಿ ಬರುತ್ತೆ, ಸ್ವಧರ್ಮವನ್ನ ತ್ಯಜಿಸೋದ್ರಿಂದ, ತ್ಯಾಗ ಮಾಡೋದ್ರಿಂದ ನಿನಗೆ ಪಾಪ ಕೂಡ ಬರುತ್ತೆ ಅಂತೆಲ್ಲ ಹೇಳಿದ್ದಾಯ್ತು. ಈಗ ಎರಡನ್ನೂ ಒಂದು ಇದರಲ್ಲಿ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಅಂದ್ರೆ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಒಂದು, ನೀನೇನ್ ಮಾಡ್ಬೇಕಂದ್ರೆ ಯುದ್ಧ ಮಾಡ್ಬೇಕು. ಅಂದ್ರೆ ಯುದ್ಧದಲ್ಲಿ ಕೊಲ್ಲಲ್ಪಟ್ರೆ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಯುದ್ಧದಲ್ಲಿ ನೀನು ಕೊಲ್ಲಲ್ಪಟ್ರೆ ಸ್ವರ್ಗವನ್ನ ಪಡಿತೀಯಾ. ಯಾಕಂದ್ರೆ ಈ ರೀತಿ ಧರ್ಮಯುಕ್ತವಾದಂತಹ ಯುದ್ಧವನ್ನ ಮಾಡೋದು ಎಲ್ಲಾ ಕ್ಷತ್ರಿಯರಿಗೂ ಕೂಡ ಲಭಿಸೋ ಅಂಥದ್ದಲ್ಲ. ಎಲ್ಲಾ ಕ್ಷತ್ರಿಯರಿಗೂ ಈ ಒಂದು ಭಾಗ್ಯ ಸಿಗೋದಿಲ್ಲ. ಈ ಒಂದು ಯುದ್ಧದಲ್ಲಿ ನೀನು ಮಡಿದರೂ ಕೂಡ, ಸತ್ರು ಕೂಡ ನೀನೇನಾಗ್ತೀಯ, ಸ್ವರ್ಗವನ್ನ ಸೇರ್ತೀಯ. ಒಂದ್ ವೇಳೆ ಗೆದ್ದೆ ಅನ್ಕೋ, ಜಿತ್ವಾವಾ ಭೋಕ್ಷ್ಯಸೆ ಮಹೀಂ, ನೀನು ಗೆದ್ರೆ, ವಿಜಯವನ್ನ ಪಡೆದ್ರೆ ಈ ಒಂದು ಮಹಿಂ ಅಂದ್ರೆ ಈ ಭೂಮಿಯನ್ನ ಪಡಿತೀಯ, ರಾಜ್ಯವನ್ನ ಪಡಿತೀಯ. ಎರಡರಲ್ಲೂ ಕೂಡ ನಿನಗೆ ಲಾಭ ಇದೆ. ಸತ್ರೆ ಸ್ವರ್ಗ, ಹಾಗೆ ಗೆದ್ರೆ ಭೂಮಿ, ಎರಡನ್ನ ಪಡ್ಕೊಳ್ತೀಯ. ಆದ್ರಿಂದಾಗಿ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಇದು ಕೇವಲ ಅರ್ಜುನನಿಗೆ ಹೇಳ್ತಿರೋ ಮಾತಲ್ಲ. ಈಗ ನಾವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಹೊರಟಾಗ, ಏನೇ ಕೆಲಸ ಮಾಡಿದ್ರು ಹೆದರ್ಕೊಂಡು ಸುಮ್ಮನಾಗ್ಬಿಡೋದಲ್ಲ. ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ಬೇಕಿರುತ್ತೆ. ಇದ್ರಲ್ಲಿ ಇಷ್ಟೆಲ್ಲ ಆಗ್ಬಹುದು, ಈ ರೀತಿ ಎಲ್ಲ ಪರಿಣಾಮ ಆಗ್ಬಹುದು, ಹಾಗಾಗ್ಬಹುದು ಅಂತ ಹೇಳಿ ಹೆದರ್ಕೊಂಡು ಅದ್ರ ಬದಲು ಮಾಡದೇ ಇರೋದೇ ಒಳ್ಳೇದಲ್ವಾ ಅಂತ ಸುಮ್ಮನೆ ಇರೋದಲ್ಲ. ಯಾಕಂದ್ರೆ ಗೆದ್ದವನು ಅನ್ನುವಂತಹ ಬಿರುದು ಬರುತ್ತೆ. ಗೆದ್ದ ಮೇಲೆ ಅವನಿಗೆ ಒಂದು ವಿಜಯ ಸಿಗುತ್ತೆ, ಯಶಸ್ಸು ಸಿಗುತ್ತೆ. ಗೆದ್ರೆ ಮಾಡುವಂತಹ ಕೆಲಸದಲ್ಲಿ ನಮಗೆ ಗೆದ್ದಾಗ ನಮಗೆ ಯಶಸ್ಸು ಸಿಗುತ್ತೆ, ಜಯ ಗಳಿಸ್ತೀವಿ. ಅದೇ ಸೋತಾಗ ಅನುಭವ ಆದ್ರೂ ಪಡ್ಕೊಳ್ತೀವಿ, ಏನೋ ಒಂದು ಅನುಭವ ಆಗತ್ತೆ. ಸೋತಾಗ ಏನಾದ್ರೂ ತಪ್ಪಾಗಿದ್ರೆ ಈ ರೀತಿ ಆಯ್ತು, ನೆಕ್ಸ್ಟ್ ಅದನ್ನ ಮಾಡಬಾರ್ದು ಅಂತ ಒಂದು ಅನುಭವವನ್ನ ಪಡ್ಕೊಳ್ತೀವಿ. ಎರಡೂ ಮಾಡಿಲ್ಲ ಅಂತಂದ್ರೆ ಆ ರೀತಿ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಹೇಳ್ತಿರೋದು ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಒಂದ್ ವೇಳೆ ನೀನು ಹತನಾದ್ರೆ ಸ್ವರ್ಗವನ್ನ ಪಡ್ಕೊಳ್ತೀಯ. ಜಿತ್ವಾವಾ ಭೋಕ್ಷ್ಯಸೆ ಮಹೀಂ, ಗೆದ್ರೆ ಭೂಮಿಯನ್ನ ಪಡಿತೀಯ. ಅದಕ್ಕೋಸ್ಕರ ನೀನು ಎದ್ದೇಳು. ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡು ನೀನು, ನಿಶ್ಚಯವಾಗಿ ಯುದ್ಧ ಮಾಡು ನೀನು ಅಂತ ಹೇಳಿ ಅವನಿಗೆ ಬಡಿದೆಬ್ಬಿಸೋ ರೀತಿನಲ್ಲಿ ಹೇಳ್ತಿರೋ ಅಂಥದ್ದು ಕೃಷ್ಣ. ಸೊ ನಾವು ಅಷ್ಟೇ, ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಇದು ಹೀಗಾಗತ್ತೆ ಅಂತ ಹೇಳಿ ಕೆಟ್ಟದಾಗ್ಬಿಟ್ರೆ ಅಂತ ಹೇಳಿ ಭಯ ಪಡ್ತಾ ಯಾವುದಕ್ಕೂ ಮುಂದೆ ಹೋಗದೆ ಇರಬಾರ್ದು. ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ನಮ್ಮ ಕೆಲಸವನ್ನ ಮಾಡೋದಕ್ಕೆ ಮುಂದೆ ಬರಬೇಕು. ಅದರಲ್ಲಿ ಗೆದ್ರೆ ನಮ್ಗೆ ವಿಜಯ ಸಿಗುತ್ತೆ, ಸೋತ್ರೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಹಾಗಾಗಿ ಮಾಡುವಂತಹ ಕೆಲಸ ಮಾಡ್ಲೇಬೇಕು, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನ ನಿಭಾಯಿಸ್ಲೇಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಈಗ 2 ಆಪ್ಷನ್ ಕೊಟ್ಟ ಇಲ್ಲಿ ಕೃಷ್ಣ. ಒಂದು, ಗೆದ್ರೆ ರಾಜ್ಯವನ್ನ ಪಡ್ಕೊಳ್ತೀಯ, ಸೋತ್ರೆ ಸ್ವರ್ಗವನ್ನ ಪಡಿತೀಯ ಅಂತ. ಆದ್ರೆ ಹಿಂದೆ ಏನ್ ಹೇಳಿದ್ದು, ಸತ್ರೆ ಸ್ವರ್ಗವನ್ನ ಪಡಿತೀಯ ಅಂತ. ಹಿಂದೆ ಏನ್ ಹೇಳಿದ್ದು ಅಂದ್ರೆ, ಅರ್ಜುನ ಹೇಳಿದ್ನಲ್ಲ, ನನಗೆ ಯಾವುದು ಕೂಡ ಈ 3 ಲೋಕಗಳು ಕೂಡ ನನಗೆ ಪ್ರಾಪ್ತಿ ಆದ್ರು, ಬರೀ ಭೂಮಿ ಯಾಕೆ ಅಂದ್ರೆ ಈ ಒಂದು ಪೃಥ್ವಿಯ ಆಸೆ ಇರೋದಿರ್ಲಿ, ರಾಜ್ಯದ ಆಸೆಯನ್ನ ಬಿಡು, 3 ಲೋಕದ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತಂ ಅಂತ ಹೇಳಿದ್ರಲ್ಲ. ಸೊ ಆ ಒಂದು ಅಂದ್ರೆ 3 ಲೋಕದ ಒಂದು ರಾಜ್ಯಭಾರ ನನಗೆ ದೊರಕಿದ್ರು ಕೂಡ ನನಗೆ ಸಂತೋಷವನ್ನ ತಂದ್ಕೊಡಲ್ಲ ಅದು ಅಂತ ಅರ್ಜುನ ಹೇಳಿದ್ನಲ್ವಾ. ಈ ರೀತಿ ನಿನಗೆ ಒಂದು ವೇಳೆ ರಾಜ್ಯದ ಮೇಲೆ ಆಸೆ ಇಲ್ಲ ಅಂತ ಅಂದ್ರೆ ನೀನ್ ಯಾವ ರೀತಿ ಯುದ್ಧ ಮಾಡ್ಬೇಕು ಹಾಗಿದ್ರೆ? ಸೋತಾಗ ಸತ್ತಾಗ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಗೆದ್ದಾಗ ಭೂಮಿಯನ್ನ ಗಳಿಸ್ತೀಯ, ರಾಜ್ಯವನ್ನ ಪಡ್ಕೊಳ್ತೀಯ. ಹಾಗಿದ್ರೆ ರಾಜ್ಯವನ್ನ ಪಡ್ಕೊಳ್ತಾನೆ, ಹೌದು. ಈಗ ಅರ್ಜುನ ಹೇಳ್ಬಿಟ್ಟಿದ್ದಾನೆ ನಂಗೆ ರಾಜ್ಯದಲ್ಲಿ ಆಸೆ ಇಲ್ಲ ಅಂತ. ಹಾಗಿದ್ರೆ ರಾಜ್ಯದಲ್ಲಿ ಆಸೆ ಇಲ್ಲ ಅಂದಾಗ ಯುದ್ಧ ಮಾಡ್ಬೇಕಾದ್ರೆ ನಿನ್ನ ಭಾವನೆ ಹೇಗಿರ್ಬೇಕು ಅಂತ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ.
ಸುಖ ದುಃಖೆ, ಸುಖ ದುಃಖಗಳು, ಲಾಭ ಅಲಾಭ, ಜಯ ಅಪಜಯ, ಇವಿಷ್ಟನ್ನು ಕೂಡ ಸಮಾನವಾಗಿ ನೋಡಬೇಕು. ಏನೇ ಪ್ರಾಪ್ತಿಯಾದರೂ ಕೂಡ ನೀನು ಸಮತ್ವದ ಬುದ್ಧಿಯಿಂದ ಸಮಾನವಾಗಿ ನೋಡ್ತಾ ನೀನು ಯುದ್ಧ ಮಾಡದೆ ಅಂತಂದ್ರೆ ಎಂದಿಗೂ ಕೂಡ ನೀನು ಪಾಪವನ್ನ ಗಳಿಸೋದಿಲ್ಲ, ಪಾಪವನ್ನ ಪಡೆಯೋದಿಲ್ಲ, ಯಾವತ್ತು ಪಾಪಕ್ಕೆ ನೀನು ಗುರಿಯಾಗೋದಿಲ್ಲ ಅನ್ನೋದನ್ನ ಹೇಳ್ತಿದ್ದಾನೆ. ಅಂದ್ರೆ ಏನನ್ನೇ ಪ್ರಾಪ್ತಿ ಆದ್ರೂ ಕೂಡ ಇಲ್ಲಿ ಕರ್ಮಯೋಗಕ್ಕೆ ಮುಂದೆ ನಿಷ್ಕಾಮ ಕರ್ಮಯೋಗ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಶ್ಲೋಕ ಹೇಳುತ್ತೆ. ಮುಂದೆ ಕರ್ಮಯೋಗದ ವರ್ಣನೆ ಮಾಡ್ತಾನಲ್ವಾ, ಅದನ್ನ ಆ ಕರ್ಮಯೋಗ ಅಂದ್ರೆ ಏನು? ನಾವ್ ಅನ್ಕೊಳ್ತೀವಿ ಜ್ಞಾನಯೋಗ ಅಂದ್ರೆ ಜ್ಞಾನವನ್ನ ಸಂಪಾದಿಸೋದು, ಜ್ಞಾನ ತಿಳ್ಕೊಳ್ಳೋ ಅಂಥದ್ದು ಅಂತಂದ್ಬಿಟ್ಟು. ಕರ್ಮಯೋಗ ಅಂದ್ರೆ ಕೇವಲ ಕರ್ಮ ಮಾಡೋದಷ್ಟೇ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಕೇವಲ ಕರ್ಮ ಮಾಡೋದನ್ನ ಕರ್ಮಯೋಗ ಅಂತ ಹೇಳಲ್ಲ. ಆ ಮಾಡುವಂತಹ ಕರ್ಮ ಯೋಗ ಅಂತ ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಆ ಕರ್ಮ ಹೇಗಿರ್ಬೇಕು, ಅದು ಯೋಗ ಆಗ್ಬೇಕು ಅಂದ್ರೆ ಕರ್ಮಯೋಗಿಗಳು ಅಂತ ನಾವ್ ಏನ್ ಹೇಳ್ತೀವಿ, ಕರ್ಮಯೋಗ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಅದು ಯಾವಾಗ್ಲೂ ಭಗವದರ್ಪಣ ಬುದ್ಧಿಯಿಂದ ಮಾಡಿರ್ಬೇಕು. ಸಮತ್ವಂ ಯೋಗ ಉಚ್ಯತೆ ಅಂತ ಮುಂದೆ ಹೇಳ್ತಾರೆ. ಅಂದ್ರೆ ಸಮತ್ವ ಬುದ್ಧಿಯಿಂದ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು, ಏನೇ ಪಡೆದ್ರೂ ಕೂಡ ಸಮತ್ವದ ಬುದ್ಧಿ ಇರಬೇಕು. ಆ ರೀತಿ ಸಮತ್ವದ ಬುದ್ಧಿಯನ್ನ ಇಟ್ಕೊಂಡು ಯಾವಾಗ ಕರ್ಮವನ್ನ ಮಾಡ್ತೀವೋ ಆಗ ನಮಗೆ ಯಾವ ಪಾಪಗಳು ಕೂಡ ಬರೋದಿಲ್ಲ. ಅದನ್ನೇ ನಿಜವಾದ ಕರ್ಮಯೋಗ ಅಂತ ಹೇಳೋದು. ಕರ್ಮಯೋಗ ಅಂದ್ರೆ ಅರ್ಥನೇ ಅದು. ಸಮತ್ವದ ಬುದ್ಧಿಯನ್ನ ಇಟ್ಕೊಂಡು ಏನೇ ದೊರಕಿದ್ರೂ ಕೂಡ ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಕರ್ಮಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಈ ರೀತಿ ನೀನು ಕರ್ಮಯೋಗದ ದೃಷ್ಟಿಯಿಂದ ಯುದ್ಧ ಮಾಡದೆ ಅನ್ನೋದಾದ್ರೆ ನಿನಗೆ ಪಾಪ ತಟ್ಟೋದಿಲ್ಲ, ಪಾಪ ಅನ್ನೋದು ಎಂದಿಗೂ ಕೂಡ ನಿನಗೆ ಬರೋದಿಲ್ಲ ಅಂತ. ಯಾವುದೇ ಕೆಲಸ ಆಗಿರಬಹುದು, ಸ್ವಧರ್ಮ ಅಂತನ್ನದೇ ಹೆಚ್ಚು ಬಂತಿಲ್ಲಿ. ಸ್ವಧರ್ಮವನ್ನ ನೋಡಿ ಆದ್ರೂ ನೀನು ಕರ್ಮವನ್ನ ಮಾಡು ಅಂತ. ನಾವು ಮಾಡುವಂತಹ ಕರ್ಮಗಳು ಅಂದ್ರೆ ನಮಗೆ ವಿಹಿತವಾದಂತಹ ಕರ್ಮಗಳೇನಿದೆ ಅದನ್ನ ನಾವು ಭಗವದರ್ಪಣಾ ಬುದ್ಧಿಯಿಂದ ಮಾಡಿದಾಗ ನಮಗೆ ಯಾವ ಪಾಪಗಳು ಬರೋದಿಲ್ಲ ಅಂತ. ನಾನು ಅಲ್ಲಿ ಹೋಗಿ ನಾನು ಅದನ್ನ ಕಲ್ತಿಲ್ಲ, ನಾನು ಈ ಕೆಲಸ ಬೇರೆ ಏನು ಮಾಡ್ತಿಲ್ಲ, ಅದರಿಂದಾಗಿ ನನಗೆ ಪಾಪ ಬರ್ಬೋದೇನೋ ಅಂತಲ್ಲ. ಭಗವಂತ ನಮ್ಗೆ ಏನನ್ನ ಕೊಟ್ಟಿದಾನೋ ಅದರಲ್ಲೇ ನಾವು ಸಂತೋಷವನ್ನ ಕಾಣ್ತಾ. ಯಾಕಂದ್ರೆ ಈಗ ನಾವು ಕೆಲವೊಮ್ಮೆ ಬೇಸರ ಮಾಡ್ಕೊಳ್ಳೋದುಂಟು. ಅಯ್ಯೋ ಇವಿಷ್ಟು ಕೆಲಸ ಇದಾವೆ, ಇವೆಲ್ಲ ಮಾಡಬೇಕು ಅಂತ ಹೇಳಿ ಎಷ್ಟೋ ಸರಿ ಬೇಸರ ಮಾಡ್ಕೊಂಡಿರ್ತೀವಿ. ಇದಕ್ಕಿಂತ ನನಗೆ ಬೇರೆ ಏನಾದ್ರೂ ಕುತ್ಕೊಂಡು ಪ್ರವಚನ ಕೇಳೋದೋ ಇಲ್ಲ ಇನ್ನೇನಾದ್ರೂ ಮಾಡೋದೋ ಅದ್ರಲ್ಲಿ ಖುಷಿ ಇದೆ, ಇದೆಲ್ಲ ಯಾರು ಮಾಡ್ತಾರೆ, ಆ ರೀತಿ ಬೇಸರ ಪಟ್ಕೊಳಂಗಿಲ್ಲ. ಸ್ವಧರ್ಮ ಅಂದ್ರೆ ನಮ್ಗೆ ವಿಹಿತವಾದಂತಹ ಕರ್ಮ ಏನಿದೆಯೋ ಅದನ್ನ ನಾವು ಮಾಡ್ಲೇಬೇಕು. ಯಾವ ರೀತಿ ಮಾಡ್ಬೇಕು, ಪಾಪಗಳು ಬರದೆ ಅದರಲ್ಲೂ ಕೂಡ ನಾವು ಭಗವಂತನ ಪ್ರೀತಿಯನ್ನ ಗಳಿಸ್ಬೇಕು ಅಂದ್ರೆ ಭಗವತ್ ಪ್ರೀತ್ಯರ್ಥವಾಗೇ ಮಾಡ್ಬೇಕು. ಈಗ ಮನೆ ಕೆಲಸ ಮಾಡ್ತೀವಿ ಅಂದ್ರೆ ಎಷ್ಟೋ ಸರಿ ಬೇಜಾರು ಮಾಡ್ಕೊಳ್ತೀವಿ, ಅಯ್ಯೋ ಇಷ್ಟೆಲ್ಲ ಕೆಲಸ ಇದೆ ಯಾರು ಮಾಡ್ತಾರೆ ಅಂದ್ಬಿಟ್ಟು. ಈಗ ಏನೋ ಒಂದು ಫಂಕ್ಷನ್ ಮನೆಯಲ್ಲಿ ಮಾಡ್ತೀವಿ ಅಂದಾಗ ಎಲ್ಲಾ ಬಂಧು ಬಾಂಧವರೆಲ್ಲ ಸೇರಿರ್ತಾರೆ, ಖುಷಿಯಾಗಿ ಎಲ್ಲ ಮಾಡ್ಬಿಡ್ತೀವಿ. ನೆಕ್ಸ್ಟ್ ಡೇ ಶುರು ಆಗತ್ತೆ, ಅಯ್ಯೋ ಯಾರಪ್ಪ ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ ಅಂತ ಹೇಳಿ. ಸೊ ಆವಾಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ, ಎಲ್ಲ ಈಗ ಸ್ನೇಹಿತರು ಬಂಧು ಬಾಂಧವರೆಲ್ಲ ಇರ್ತಾರೆ, ಹಿಂದಿನ ದಿನ ಎಷ್ಟು ಖುಷಿ ಇತ್ತು ನೋಡಿ, ಆ ಭಗವಂತನ ಆಶೀರ್ವಾದ ಇರೋದ್ರಿಂದಾಗಿ ನಾವು ಇವನ್ನೆಲ್ಲ ಪಡ್ಕೊಂಡಿದೀವಿ ಅನ್ನುವಂತಹ ಭಾವನೆ ನಮ್ಮಲ್ಲಿರ್ಬೇಕು. ಮಕ್ಕಳು ನಿಭಾಯಿಸ್ಬೇಕಾದ್ರೆ ಏನಾಗಿರುತ್ತೆ ನಮ್ಮ ಮನಸ್ಥಿತಿ, ಅಯ್ಯೋ ಇಷ್ಟೆಲ್ಲ ಮಾಡ್ಬೇಕಾ, ಇಷ್ಟೆಲ್ಲ ಅಂತ ಹೇಳಿ ಅನ್ಕೊಳ್ಳೋ ಬದಲು ಎಷ್ಟೋ ಜನ ಮಕ್ಕಳು ಇಲ್ಲದೆ ಇರೋ ಅಂಥವ್ರು ಎಷ್ಟು ಜನ ಇರ್ತಾರೆ, ಬೇಕು ಅಂತ ಕೇಳ್ಕೊಳ್ಳೋ ಅಂಥವ್ರು ಎಷ್ಟು ಜನಕ್ಕೆ ಆ ಒಂದು ಭಗವಂತನನ್ನ ಎಷ್ಟು ಪ್ರಾರ್ಥಿಸ್ತಿರ್ತಾರೆ. ಕೇಳ್ದೇನೆ ಭಗವಂತ ನಮ್ಗೆ ಈ ಸೌಭಾಗ್ಯಗಳನ್ನೆಲ್ಲ ಕೊಟ್ಟಿರ್ತಾನೆ. ಬಂಧು ಬಾಂಧವರಾಗಿರ್ಬಹುದು, ಮನೆಯಲ್ಲಿ ಈಗ ಒಂದು ಮನೆ ಹೊರಿಸೋದಕ್ಕಾಗ್ಲಿ ಕಸ ಗುಡಿಸೋದಕ್ಕಾಗ್ಲಿ ಬೇಸರ ಮಾಡ್ಕೊಳ್ತೀವಿ ನಾವು ಅಂದ್ರೆ ಮನೆನೇ ಇಲ್ದವ್ರು ಎಷ್ಟು ಜನ ಇರಲ್ಲ ಅಲ್ವಾ. ಅಂತ ಅದ್ರಲ್ಲಿ ನಮ್ಗೆ ಈ ಸೌಭಾಗ್ಯ ನಮ್ಗೆಲ್ಲ ಭಗವತ್ ಪ್ರಸಾದದಿಂದ ಬಂದಿರುವಂಥದ್ದು. ಆ ಒಂದು ಅದ್ರಿಂದಾನೇ ಭಗವಂತನ ಅನುಗ್ರಹದಿಂದ ಇವೆಲ್ಲವನ್ನ ಪಡ್ಕೊಂಡಿದೀವಿ ನಾವು. ನಮ್ಮ ಮನೆ ಸಂಸಾರ, ನಮ್ಮ ಮಕ್ಕಳು, ಏನೆಲ್ಲ ಇದೆ ಎಲ್ಲ ಬಂಧು ಬಾಂಧವರಾಗಿರ್ಬಹುದು ಎಲ್ಲವೂ ಕೂಡ ಅವನ ಅನುಗ್ರಹದಿಂದಲೇ ಸಿಕ್ಕಿದೆ. ಹಾಗಿದ್ದಾಗ ಪ್ರತಿಯೊಂದು ಮಾಡೋ ಕೆಲಸದಲ್ಲೂ ಕೂಡ ಪರಮಾತ್ಮ ನೀನ್ ನನಗೆ ಕೊಟ್ಟಿದ್ಯಾ. ಅಡಿಗೆ ಮಾಡೋದನ್ನ ಕಷ್ಟ ಅನ್ನೋದಲ್ಲ, ಅಡಿಗೆ ಮಾಡಿ ತಿನ್ಬೇಕಾದ್ರೆ ಆ ಒಂದು ಕೃತಜ್ಞತೆಯ ಭಾವನೆ ಇರಬೇಕು. ಇಷ್ಟೆಲ್ಲ ಮಾಡ್ಕೊಂಡು ತಿನ್ನುವಂತಹ ಭಾಗ್ಯ ನನಗೆ ಕೊಟ್ಟಿದ್ಯಲ್ಲಪ್ಪ ದೇವ್ರೆ ಅಂತ ಹೇಳಿ ಖುಷಿಯಾಗಿ ನಾವು
ಮಾಡ್ಕೊಂಡು ತಿನ್ಬೇಕಾದ್ರೆ ಭಗವಂತನ ನೆನೆಸ್ಕೋಬೇಕಲ್ಲಿ. ಅವಾಗ ನಮ್ಗೆ ಯಾವ ಕರ್ಮವೂ ಯಾವ ಒಂದು ಪಾಪವೂ ಕೂಡ ನಮ್ಗೆ ಬರೋದಿಲ್ಲ. ಅಂದ್ರೆ ಮಾಡುವಂತಹ ಪರಿಪರಿ ಕೆಲಸವು ನಿನ್ನ ಸೇವೆ ಅಂತ ಅನ್ಕೊಂಡ್ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ ದಾಸರು. ಏನೇ ಕೆಲಸ ಮಾಡಿದ್ರು ಭಗವತ್ ಸೇವೆ ಇದು ಭಗವಂತನಿಗೆ ನಮ್ಗೆ ಕೃತಜ್ಞತೆಯ ಭಾವನೆಯಿಂದ ಭಗವತ್ ಪ್ರೀತ್ಯರ್ಥವಾಗಿ ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ನಮ್ಗೆ ಯಾವ ಪಾಪವೂ ಬರೋದಿಲ್ಲ. ಅದಕ್ಕೆ ಅದನ್ನ ಸಮತ್ವ ಬುದ್ಧಿಯಿಂದ ಎಲ್ಲವನ್ನ ಸಮಾನವಾಗಿ ನೋಡ್ತಾ ಸಮತ್ವ ಬುದ್ಧಿಯಿಂದ ನೀನು ಯುದ್ಧವನ್ನ ಮಾಡಿದ್ದೆ ಆದ್ರೆ ನೀನು ಪಾಪಕ್ಕೆ ಗುರಿಯಾಗೋದಿಲ್ಲ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಕರ್ಮಯೋಗದ ಬಗ್ಗೆ ಮುಗೀತು. ಕ್ಷಾತ್ರ ಧರ್ಮದ ಬಗ್ಗೆ ಹೇಳಿದ್ದಾಯ್ತು. ಇನ್ನು ಮುಂದೆ ಇದನ್ನೇ ಕರ್ಮಯೋಗವನ್ನೇ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.